ಆತ್ಮೀಯ ವಿದ್ಯಾರ್ಥಿಗಳೇ, ಆಗಸ್ಟ್ ಕೋಮ್ಟನ ಜೀವನ ಚರಿತ್ರೆಯನ್ನು ಅರ್ಥ ಮಾಡಿಕೊಂಡ್ರಿ. ಆಗಸ್ಟ್ ಕೋಮ್ಟನನ್ನು ಸಮಾಜಶಾಸ್ತ್ರದ ಪಿತಾಮಹ ಅಥವಾ ಜನಕ ಅಂತ ಕರೀತಾರೆ ಅನ್ನೋದನ್ನು ತಿಳ್ಕೊಂಡ್ರಿ. ಈಗ ಆಗಸ್ಟ್ ಕೋಮ್ಟ್ ಸಾಮಾಜಿಕ ಚಿಂತನೆಯ ಕ್ಷೇತ್ರಕ್ಕೆ ನೀಡಿರುವಂತಹ ಕಾಣಿಕೆಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ. ಅಂದರೆ ಅವನು ಮಂಡಿಸಿರುವಂತಹ ಸಿದ್ಧಾಂತಗಳನ್ನು ಅಧ್ಯಯನ ಮಾಡೋಣ. ನಿಮ್ಮ ಪಠ್ಯಕ್ರಮದಲ್ಲಿ ಕೋಮ್ಟನ ಅಧ್ಯಾಯದಲ್ಲಿ ನಿಮಗೆ ಮೊದಲನೇ ಟಾಪಿಕ್ನಲ್ಲಿ 2 ಸಿದ್ಧಾಂತಗಳನ್ನು ಕಲೀಲಿಕ್ಕಿದೆ. ಒಂದು ಪಾಸಿಟಿವಿಸಮ್ ಆ್ಯಂಡ್ ಇನ್ನೊಂದು ಲಾ ಆಫ್ 3 ಸ್ಟೇಜಸ್ ಅಂತ. ಪ್ರತ್ಯಕ್ಷ ಪ್ರಮಾಣವಾದ ಮತ್ತು 3 ಹಂತಗಳ ನಿಯಮ ಅಂತ ಕರೀತಾರೆ. 3 ಹಂತಗಳ ಸೂತ್ರ ಅಂತಲೂ ಕರೀತಾರೆ. ಬನ್ನಿ 2 ಸಿದ್ಧಾಂತಗಳನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಮೊದಲನೇದಾಗಿ ಪಾಸಿಟಿವಿಸಮ್, ಪ್ರತ್ಯಕ್ಷ ಪ್ರಮಾಣವಾದ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಪಾಸಿಟಿವಿಸಮ್ ಅಂದರೆ ಪ್ರತ್ಯಕ್ಷ ಪ್ರಮಾಣವಾದ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುವ ಅಥವಾ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವ ವಿಷಯಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಬೇಕು ಮತ್ತು ಅವುಗಳನ್ನು ಮಾತ್ರ ನಂಬಬೇಕು, ಅವುಗಳನ್ನು ಮಾತ್ರ ಅಧ್ಯಯನ ಮಾಡಬೇಕು. ಊಹೆಗಳನ್ನಾಗಲಿ ತರ್ಕಗಳನ್ನಾಗಲಿ ಅಥವಾ ಕಲ್ಪನೆಗಳನ್ನಾಗಲಿ ಅಧ್ಯಯನ ಮಾಡಬಾರ್ದು, ನಂಬಲೇಬಾರದು ಅಂತ ಹೇಳ್ತಾರೆ ಕೋಮ್ಟ್. ಅದನ್ನೇ ಪ್ರತ್ಯಕ್ಷ ಪ್ರಮಾಣವಾದ ಅಂತಾರೆ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ನೋಡಿ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ. ಅಂದರೆ ಎಷ್ಟೋ ಸಲ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣಿಸಿದ್ದು ಕೂಡ ಸುಳ್ಳಾಗಿರಬಹುದು ಅಂತ. ಅಂಥದ್ರಲ್ಲಿ ನಾವು ಊಹೆಗಳನ್ನು, ತರ್ಕಗಳನ್ನು, ಕಲ್ಪನೆಗಳನ್ನು ಅಧ್ಯಯನ ಮಾಡ್ತಾ ಹೋದರೆ ನಮಗೆ ಸತ್ಯ ಸಂಗತಿ ಅರಿವಾಗೋದು ಅಥವಾ ತಿಳುವಳಿಕೆಯಾಗೋದು ತುಂಬ ಕಷ್ಟ ಅಂತ. ಅದಕ್ಕೇನೆ ಈ ಒಂದು ಸಿದ್ಧಾಂತದಲ್ಲಿ ಕೋಮ್ಟ್ ಹೇಳ್ತಾನೆ, ನಮಗೆ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುವ ವಿಷಯಗಳನ್ನು ಮಾತ್ರ ನಾವು ನಂಬಬೇಕು, ಅವುಗಳನ್ನು ಮಾತ್ರ ನಾವು ಅಧ್ಯಯನ ಮಾಡಬೇಕು ಅಂತ. ಸಮಾಜಶಾಸ್ತ್ರವನ್ನು ಪ್ರತ್ಯಕ್ಷ ಪ್ರಮಾಣವಾದದ ತಳಹದಿಯ ಮೇಲೆಯೇ ಅಧ್ಯಯನ ಮಾಡುವುದು ಸೂಕ್ತ ಅಥವಾ ಸಾಧ್ಯ ಇದೆ ಅನ್ನೋದನ್ನು ಕೋಮ್ಟ್ ತನ್ನ ಪಾಸಿಟಿವ್ ಫಿಲಾಸಫಿ ಅನ್ನೋ ಗ್ರಂಥದಲ್ಲಿ ಹೇಳಿದ್ದಾನೆ. ಪಾಸಿಟಿವ್ ಫಿಲಾಸಫಿ ಕೋಮ್ಟ್ ಬರೆದಿರುವಂಥ ಒಂದು ಪ್ರಸಿದ್ಧ ಗ್ರಂಥ. ಆ ಗ್ರಂಥದಲ್ಲಿ ಅವನು ಪಾಸಿಟಿವಿಸಮ್ ಬಗ್ಗೆ ಚರ್ಚೆ ಮಾಡಿದ್ದಾನೆ. ಸಮಾಜಶಾಸ್ತ್ರವನ್ನು ನಾವು ಪ್ರತ್ಯಕ್ಷ ಪ್ರಮಾಣವಾದದ ತಳಹದಿಯ ಮೇಲೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಅವನಲ್ಲಿ ವಿವರಿಸಿದ್ದಾನೆ. ಪಾಸಿಟಿವಿಸಮ್ ಅಂದರೆ ವೈಜ್ಞಾನಿಕ ದೃಷ್ಟಿ ಅಂತಲೂ ಅರ್ಥ ಆಗುತ್ತೆ. ಸಮಾಜದಲ್ಲಿರುವ ನಿಯಮಗಳನ್ನು ಮತ್ತು ನಿರ್ಬಂಧನೆಗಳನ್ನು ತಿಳಿದುಕೊಳ್ಳಿಕ್ಕೆ ವೈಜ್ಞಾನಿಕ ಪದ್ಧತಿಯನ್ನು ಅನುಸರಿಸಬೇಕು. ಹೀಗೆ ವೈಜ್ಞಾನಿಕ ಪದ್ಧತಿಯ ಮೂಲಕ ಅಧ್ಯಯನ ಮಾಡುವುದೇ ಪ್ರತ್ಯಕ್ಷ ಪ್ರಮಾಣವಾದ ಅಂಥೇಳಿ ಕೋಮ್ಟ್ ಹೇಳ್ತಾನೆ. ಅಂದರೆ ಎಲ್ಲವನ್ನೂ ಕೂಡ ಸಮಾಜದಲ್ಲಿ ಇರುವ ಎಲ್ಲ ವಿಷಯಗಳನ್ನು ನಾವೇನು ಸಮಾಜಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ, ಎಲ್ಲವನ್ನೂ ಕೂಡ ನಾವು ವೈಜ್ಞಾನಿಕ ತಳಹದಿಯ ಮೇಲೆಯೇ ಅಧ್ಯಯನ ಮಾಡಬೇಕು. ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸಿಯೇ ಅಧ್ಯಯನ ಮಾಡಬೇಕು. ಅಂದರೆ ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಬೇಕು. ಅಂದರೆ ಮಾತ್ರ ನಾವು ಒಂದು ಒಳ್ಳೆಯ ವಿಷಯವನ್ನು ಅಧ್ಯಯನ ಮಾಡಲಿಕ್ಕೆ, ಸರಿಯಾದ ವಸ್ತುನಿಷ್ಠ ಅಧ್ಯಯನವನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದು ಕೋಮ್ಟನ ವಾದ. 1848ರಲ್ಲಿ ಕೋಮ್ಟ್ ತನ್ನ ಪಾಸಿಟಿವ್ ಸೊಸೈಟಿಯನ್ನು ಮೊದಲು ಪ್ಯಾರಿಸ್ನಲ್ಲಿ ಪ್ರಾರಂಭ ಮಾಡ್ತಾನೆ. ಪಾಸಿಟಿವ್ ಸೊಸೈಟಿ ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ ಕೋಮ್ಟ್. ಅದು ಎಲ್ಲಿ ಸ್ಥಾಪನೆ ಮಾಡಿದ? ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್ ನಗರದಲ್ಲಿ ಸ್ಥಾಪನೆ ಮಾಡಿದ. ಈ ಒಂದು ಸಂಸ್ಥೆಯ ಮೂಲಕವೇ ಅವನು ತನ್ನ ಪ್ರತ್ಯಕ್ಷ ಪ್ರಮಾಣವಾದದ ವಿಚಾರಗಳನ್ನು ಪ್ರಚಾರ ಮಾಡಿದ. ಪ್ರತ್ಯಕ್ಷ ಪ್ರಮಾಣವಾದ ಮನುಕುಲದ ನೈತಿಕ ಮತ್ತು ಬೌದ್ಧಿಕ ಪ್ರಗತಿಯನ್ನು ಬಯಸುವ ವೈಜ್ಞಾನಿಕ ಸಿದ್ಧಾಂತವಾಗಿದೆ ಅಂತ ಹೇಳ್ತಾನೆ ಕೋಮ್ಟ್. ಪ್ರತ್ಯಕ್ಷ ಪ್ರಮಾಣವಾದದ ಮೇಲೆ ನಾವು ಅಧ್ಯಯನ ಮಾಡಿದರೆ ಅದು ನೈತಿಕ ಮತ್ತು ಬೌದ್ಧಿಕ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ವಿಶೇಷ ಬೋಧನೆ ಮತ್ತು ಶಿಕ್ಷಣದ ಮೂಲಕ ಪಾಸಿಟಿವಿಸಮ್ ಗುರಿಯನ್ನು ತಲುಪಬಹುದು ಎಂದು ಸಹ ಹೇಳಿದ್ದಾನೆ. ಅಂದರೆ ಪ್ರತ್ಯಕ್ಷ ಪ್ರಮಾಣವಾದ, ಪ್ರತ್ಯಕ್ಷವಾಗಿ ಕಂಡದ್ದನ್ನು ಮಾತ್ರ ಅಧ್ಯಯನ ಮಾಡಬೇಕು ಅಂದರೆ ಅದು ಆ ಒಂದು ಹಂತ ಎಲ್ಲರಿಂದಲೂ ಸಾಧ್ಯ ಇಲ್ಲ. ಆ ಒಂದು ಹಂತವನ್ನು ನಾವು ತಲುಪಬೇಕಂದ್ರೆ ನಮಗೆ ವಿಶೇಷ ಬೋಧನೆ ಮತ್ತು ಶಿಕ್ಷಣ ಎರಡೂ ಕೂಡ ಬೇಕು ಅಂತ. ಈ ಒಂದು ಕಾರಣದಿಂದಾಗಿಯೇ ಕೋಮ್ಟ್ ತನ್ನ ಮಾನವತಾ ಧರ್ಮವನ್ನು ಪ್ರತ್ಯಕ್ಷ ಪ್ರಮಾಣವಾದದ ಮುಖಾಂತರ ಸ್ಥಾಪಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಅವನ ಒಂದು ಜೀವನ ಚರಿತ್ರೆಯನ್ನು ಓದುವಾಗ ನಾನು ಹೇಳಿದೆ, ಅವನೊಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿದ. ಮಾನವತಾ ಧರ್ಮ ಅಂತ ಕರೀತಾನೆ. ಆ ಧರ್ಮಕ್ಕೆ ತಾನೇ ಸಂಸ್ಥಾಪಕ, ಮುಖ್ಯ ಅರ್ಚಕ ಅಂತ ಎಲ್ಲ ಘೋಷಿಸ್ಕೊಂಡ. ಅಂದರೆ
ಸಾಂಪ್ರದಾಯಿಕ ಧರ್ಮದ ಬದಲಾಗಿ ಒಂದು ಮಾನವೀಯತೆಯನ್ನು ದೇವರ ಸ್ಥಾನದಲ್ಲಿ ಪೂಜೆ ಮಾಡಬೇಕು ಅನ್ನೋದು ಕೋಮ್ಟನ ವಾದ ಅಂತ ಹೇಳಿದೆ. ಸೊ ಈ ಒಂದು ಧರ್ಮವನ್ನು ಅವನು ಪ್ರತ್ಯಕ್ಷ ಪ್ರಮಾಣವಾದದ ತಳಹದಿಯ ಮೇಲೆಯೇ ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಕೋಮ್ಟನ ಪ್ರಕಾರ ಪುರಾತನ ಧರ್ಮದಿಂದ ಮಾನವ ಸಮಾಜ ಅಥವಾ ಮಾನವನ ಕಲ್ಯಾಣ ಸಾಧ್ಯ ಆಗೋದಿಲ್ಲ. ಮೂಢನಂಬಿಕೆ, ಅಜ್ಞಾನ ಮತ್ತು ಅಂಧಕಾರಗಳಿಂದ ಕೂಡಿದ ಧರ್ಮವು ನಿಜವಾದ ಧರ್ಮವಲ್ಲ. ಧರ್ಮ ಅನ್ನೋದು ಯಾವಾಗಲೂ ವೈಜ್ಞಾನಿಕ ತಳಹದಿಯ ಮೇಲೆಯೇ ಸ್ಥಾಪನೆಯಾಗಬೇಕು ಎಂಬುದು ಅವನ ಅಭಿಪ್ರಾಯ. ಹೀಗಾಗಿ ಪ್ರತ್ಯಕ್ಷ ಪ್ರಮಾಣವಾದದ ಆಧಾರದ ಮೇಲೆಯೇ ಅವನು ತನ್ನ ಹೊಸ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಕೋಮ್ಟ್ ತನ್ನ ಪಾಸಿಟಿವಿಸಂನಲ್ಲಿ ಪಾಸಿಟಿವ್ ರಾಜಕಾರಣದ ಬಗ್ಗೆಯೂ ಹೇಳ್ತಾನೆ. ಪಾಸಿಟಿವ್ ಪಾಲಿಟಿಕ್ಸ್ ಅಂತ ಹೇಳ್ತಾನೆ. ಸೊ ಪಾಸಿಟಿವ್ ರಾಜಕಾರಣದ ಬಗ್ಗೆಯೂ ಚರ್ಚೆ ಮಾಡಿದ್ದಾನೆ, ವಿವರಣೆಯನ್ನು ಕೊಟ್ಟಿದ್ದಾನೆ. ಅವನ ಪ್ರಕಾರ ಪಾಸಿಟಿವ್ ರಾಜಕಾರಣ ಬಲಪ್ರಯೋಗ ವಿರೋಧಿಸ್ತದೆ, ಫೋರ್ಸ್ ಇರೋದಿಲ್ಲ, ಎನ್ಫೋರ್ಸ್ಮೆಂಟ್ ಇರೋದಿಲ್ಲ ಎಲ್ಲೂ. ಸೊ ಬಲಪ್ರಯೋಗವನ್ನು ವಿರೋಧಿಸ್ತದೆ. ಯುದ್ಧಗಳನ್ನು ನಿರ್ಮೂಲನೆ ಮಾಡೋದು ಮತ್ತು ಯುರೋಪಿಯನ್ ರಾಷ್ಟ್ರಗಳ ಒಂದು ಕಾಮನ್ವೆಲ್ತ್ ಸ್ಥಾಪನೆ ಮಾಡೋದು ಪಾಸಿಟಿವ್ ರಾಜಕಾರಣದ ಪ್ರಮುಖ ಗುರಿಯಾಗಿದೆ ಅಂತ ಹೇಳ್ತಾನೆ ಕೋಮ್ಟ್. ಇದೆರಡು ಅಂದರೆ ಎಲ್ಲಿಯೂ ಯುದ್ಧಗಳಾಗಬಾರ್ದು, ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಬದುಕಬೇಕು, ಎಲ್ಲಿಯೂ ಬಲಪ್ರಯೋಗಗಳು, ಬಲಾತ್ಕಾರಗಳು, ಒತ್ತಾಯಗಳು ಇರಬಾರ್ದು ಅನ್ನೋದು ಕೋಮ್ಟನ ಅಭಿಪ್ರಾಯ. ಅಲ್ಲದೇನೆ ಅವನ ಪ್ರಕಾರ ಸಾಮಾಜಿಕ ವಿಕಸನದ ಅಂತಿಮ ಹಂತವೇ ಪ್ರತ್ಯಕ್ಷ ಪ್ರಮಾಣವಾದದ ಸುವರ್ಣ ಕಾಲ ಅಂತ ಹೇಳ್ತಾನೆ. ಮುಂದೆ ನೀವು ಲಾ ಆಫ್ 3 ಸ್ಟೇಜಸ್ ಅನ್ನೋ ಸಿದ್ಧಾಂತ ಕಲಿತೀರಿ. ಅದರಲ್ಲಿ ಕೊನೆಯ ಹಂತ ಆಧುನಿಕ ವೈಜ್ಞಾನಿಕ ಹಂತ ಅಂತ ಬರುತ್ತೆ. ಅದನ್ನೇ ಪ್ರತ್ಯಕ್ಷ ಪ್ರಮಾಣವಾದದ ಹಂತ ಅಂತ ಕರೀತಾನೆ ಕೋಮ್ಟ್. ಹೀಗಾಗಿ ಅವನು ಹೇಳ್ತಾನೆ ಸಮಾಜ ವಿಕಸನದ ಅಥವಾ ಸಾಮಾಜಿಕ ವಿಕಸನ ಅಂದ್ರೆ ಏನು? ಬೆಳವಣಿಗೆಯ ಅಂತಿಮ ಹಂತ ಅಂದರೆ ಕೊನೆಯ ಹಂತವೇ ಪ್ರತ್ಯಕ್ಷ ಪ್ರಮಾಣವಾದದ ಒಂದು ಸುವರ್ಣ ಕಾಲ, ಗೋಲ್ಡನ್ ಏಜ್ ಅಂತ ಹೇಳ್ತಾನೆ. ಪ್ರತ್ಯಕ್ಷ ಪ್ರಮಾಣವಾದದ ಅವಸ್ಥೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಗುರಿಯು ತನ್ನ ಸಾಮರ್ಥ್ಯವನ್ನು, ಅರ್ಹತೆಯನ್ನು ಮತ್ತು ನೈತಿಕತೆಯನ್ನು ಹೆಚ್ಚಿಸಿಕೊಳ್ಳೋದಾಗಿದೆ. ಯಾಕೆ ಪ್ರತ್ಯಕ್ಷ ಪ್ರಮಾಣವಾದದ ತತ್ವಗಳನ್ನು ಅನುಸರಿಸಬೇಕು ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನಲ್ಲಿರುವ ಸಾಮರ್ಥ್ಯವನ್ನು, ತನ್ನ ಅರ್ಹತೆ, ತನ್ನ ಯೋಗ್ಯತೆ ಮತ್ತು ತನ್ನ ನೈತಿಕತೆಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಸಲುವಾಗಿ ಈ ಒಂದು ಪ್ರತ್ಯಕ್ಷ ಪ್ರಮಾಣವಾದದ ತತ್ವವನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾನೆ ಕೋಮ್ಟ್. ಹಾಗೆಯೇ ಇಲ್ಲಿ ಇತರರಿಗಾಗಿ ಬದುಕು, ಒಳ್ಳೆಯ ತತ್ವಗಳನ್ನು ಪ್ರೀತಿಸು ಮತ್ತು ಪ್ರಗತಿಗಾಗಿ ಪ್ರಯತ್ನಿಸು ಅನ್ನುವ ಮೌಲ್ಯಗಳಿಗೆ ಹೆಚ್ಚಿನ ಮಹತ್ವ ಇದೆ ಅಂತ. ಎಷ್ಟು ಸುಂದರವಾದ ಮೌಲ್ಯಗಳಿದೆ ನೋಡಿ. ಪ್ರತ್ಯಕ್ಷ ಪ್ರಮಾಣವಾದದ ತಳಹದಿಯ ಮೇಲೆ ಬೆಳೆದು ಬಂದಿರುವಂತಹ ಸಮಾಜದಲ್ಲಿ ಎಂತಹ ಮೌಲ್ಯಗಳಿರುತ್ತೆ ಅಂತಂದರೆ ಇತರರಿಗಾಗಿ ಬದುಕು, ನಾವು ನಮಗಾಗಿ ಬದುಕೋದಲ್ಲದೇನೆ ಇತರರಿಗಾಗಿ ಬದುಕಬೇಕು, ಒಳ್ಳೆಯ ತತ್ವಗಳನ್ನು ಪ್ರೀತಿಸಬೇಕು, ಸಮಾಜದಲ್ಲಿ ಕೆಟ್ಟದ್ದರ ಕಡೆಗೆ ಗಮನ ಕೊಡದೆ ಒಳ್ಳೆಯ ಮೌಲ್ಯಗಳನ್ನು, ಒಳ್ಳೆಯ ತತ್ವಗಳನ್ನು ಗೌರವಿಸಬೇಕು ಮತ್ತು ಪ್ರಗತಿಗಾಗಿ ಯಾವಾಗಲೂ ನಾವು ಪ್ರಯತ್ನ ಪಡ್ತಾ ಇರಬೇಕು. ಸಮಾಜದ ಪ್ರಗತಿಯತ್ತಲೇ ನಮ್ಮ ಗಮನ ಇರಬೇಕು, ಪ್ರಗತಿದಾಯಕ ಚಟುವಟಿಕೆಗಳಲ್ಲಿ ನಾವೆಲ್ಲ ಭಾಗವಹಿಸಬೇಕು ಅಂತ ಇದು ಕೋಮ್ಟನ ಅಭಿಪ್ರಾಯ. ಸೊ ಇಲ್ಲಿ ಜನರು ಅಹಂಭಾವವನ್ನು ಬಿಟ್ಟು ನಿಸ್ವಾರ್ಥದಿಂದ ಕಾರ್ಯ ಮಾಡಿದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಅನ್ನೋದು ಕೋಮ್ಟನ ಅಭಿಪ್ರಾಯ. ಇದು ಕ್ವೈಟ್ ನ್ಯಾಚುರಲ್, ಸ್ವಾಭಾವಿಕ. ಯಾವಾಗ ಜನರು ತಮ್ಮ ಸ್ವಾರ್ಥವನ್ನು ಬಿಟ್ಟು ಅಭಿವೃದ್ಧಿ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ನಿಸ್ವಾರ್ಥದಿಂದ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಆವಾಗ ಅಭಿವೃದ್ಧಿ ಆಗುತ್ತೆ. ಎಲ್ಲರೂ ಸ್ವಾರ್ಥಿಗಳಾಗ್ಬಿಟ್ರೆ ಸಮಾಜ ಖಂಡಿತವಾಗಿಯೂ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ನಾನು, ನನ್ನದು ಮಾತ್ರ ಬೆಳವಣಿಗೆ ಆಗಬೇಕು ಅಂದರೆ ಸಾಧ್ಯ ಇಲ್ಲ. ನಿಸ್ವಾರ್ಥದಿಂದ ತನ್ನ ಸ್ವಾರ್ಥವನ್ನು ಕಡೆಗಣಿಸಿ ಬೇರೆಯವರಿಗಾಗಿ, ಪರಾರ್ಥಕ್ಕಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಸಮಾಜ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾನೆ ಕೋಮ್ಟ್. ಹಾಗೆಯೇ ಹೇಳ್ತಾನೆ ಯಾವ ವ್ಯಕ್ತಿಯೂ ಕೂಡ ಹುಟ್ಟಿನಿಂದ ಪ್ರತ್ಯಕ್ಷ ಪ್ರಮಾಣವಾದಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ಕೂಡ ಹುಟ್ಟಿನಿಂದಲೇ ಪ್ರತ್ಯಕ್ಷ ಪ್ರಮಾಣವಾದದ ಒಂದು ತತ್ವಗಳನ್ನು ಅಳವಡಿಸಿಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಸ್ವಾಭಾವಿಕವಾಗಿ ವೈಜ್ಞಾನಿಕತೆಯನ್ನು ಹೊಂದಿರೋದಿಲ್ಲ ಅಂತಂದರೆ ಎಲ್ಲವನ್ನೂ ವೈಜ್ಞಾನಿಕ ತಳಹದಿಯ ಮೇಲೆ ಎಲ್ಲರೂ ನೋಡೋದಿಲ್ಲ. ಇದು ಹೇಗೆ ಬರುತ್ತೆ ಈ ಗುಣಗಳು ಅಂದರೆ ಕಾಲಕ್ರಮೇಣ ವ್ಯಕ್ತಿಯ ಬೌದ್ಧಿಕ ವಿಕಸನವಾದಂತೆ ಮತ್ತು ಸಮಾಜದ ವಿಕಸನವಾದಂತೆ ವ್ಯಕ್ತಿಯು ಪ್ರತ್ಯಕ್ಷ ಪ್ರಮಾಣವಾದದ ಹಂತವನ್ನು ತಲುಪ್ತಾನೆ. ಅಂದರೆ ನಾವು ಪ್ರತ್ಯಕ್ಷ ಪ್ರಮಾಣವಾದದ ವೈಜ್ಞಾನಿಕ ಹಂತವನ್ನು ತಲುಪಬೇಕು ಅಂದರೆ ನಮ್ಮ ಬೌದ್ಧಿಕ ವಿಕಸನ ಆಗಬೇಕು, ಜೊತೆಗೆ ನಾವು ವಾಸಿಸುತ್ತಿರುವಂತಹ ಸಮಾಜದ ವಿಕಸನವೂ ಕೂಡ ಆಗಬೇಕು ಅಂತ. ಹಾಗೆಯೇ ಕೋಮ್ಟನ ಪ್ರಕಾರ
ಮಾನವ ಸಮಾಜದ ವಿಕಸನಕ್ಕೂ ಮತ್ತು ಮಾನವನ ಬೌದ್ಧಿಕ ವಿಕಸನಕ್ಕೂ ನೇರವಾದ ಸಂಬಂಧ ಇದೆ. ಇದನ್ನು ಅವನು ಮುಂದಿನ ಸಿದ್ಧಾಂತವಾದಂತಹ ಲಾ ಆಫ್ 3 ಸ್ಟೇಜಸ್ ಏನಿದೆ, 3 ಹಂತಗಳ ನಿಯಮ ಏನಿದೆ, ಅದರಲ್ಲಿ ವಿವರಿಸ್ತಾನೆ. ಮಾನವನ ಬೌದ್ಧಿಕ ವಿಕಸನಕ್ಕೂ ಮತ್ತು ಮಾನವನ ಸಮಾಜದ ವಿಕಸನಕ್ಕೂ ಹತ್ತಿರದ ಸಂಬಂಧ ಇದೆ, ನೇರವಾದ ಸಂಬಂಧ ಇದೆ ಅಂತ ಹೇಳ್ತಾನೆ. ಪ್ರತ್ಯಕ್ಷ ಪ್ರಮಾಣವಾದ ಸಿದ್ಧಾಂತದಲ್ಲಿ ಅವಲೋಕನ ಮತ್ತು ಸಂಖ್ಯಾಶಾಸ್ತ್ರ ವಿಧಾನಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾನೆ ಕೋಮ್ಟ್. ಇವು ಅಧ್ಯಯನ ವಿಧಾನಗಳು, ಸಂಖ್ಯಾಶಾಸ್ತ್ರ ವಿಧಾನ, ಅವಲೋಕನ, ಐತಿಹಾಸಿಕ ವಿಧಾನ, ಇವುಗಳೆಲ್ಲ ಏನಿದೆ ಅಧ್ಯಯನ ವಿಧಾನಗಳು. ಇದರಲ್ಲಿ ಅವನು ಹೆಚ್ಚು ಒತ್ತು ಕೊಟ್ಟಿರೋದು ಅವಲೋಕನ ಮತ್ತು ಸಂಖ್ಯಾಶಾಸ್ತ್ರ ವಿಧಾನಗಳಿಗೆ. ಈ ವಿಧಾನಗಳಿಂದ ಆಧುನಿಕ ಸಮಾಜದ ರಚನೆ ಮತ್ತು ಪರಿವರ್ತನೆಗಳನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅನ್ನೋದು ಅವನ ಅಭಿಪ್ರಾಯ. ಕೋಮ್ಟನ ಪ್ರಕಾರ ಭೌತ ವಿಜ್ಞಾನಗಳಲ್ಲಿ ಕಂಡುಬರುವಷ್ಟು ಖಚಿತತೆ ಅಥವಾ ನಿಖರತೆ ಸಮಾಜ ವಿಜ್ಞಾನಗಳಲ್ಲಿ ಕಂಡುಬರೋದಿಲ್ಲ ಅಂತ. ಇಲ್ಲಿ ಭೌತ ವಿಜ್ಞಾನಗಳು ಅಂದರೆ ನಾನು ಆಗಲೇ ಹೇಳಿದ್ದೇನೆ, ನೈಸರ್ಗಿಕ ಅಥವಾ ಭೌತಿಕ ವಿಜ್ಞಾನಗಳು ಅಂತಲೂ ಕರಿತೇವೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮೊದಲಾದವುಗಳು. ಆ ಒಂದು ವಿಜ್ಞಾನಗಳಲ್ಲಿ ಇರುವಂತಹ ಒಂದು ಖಚಿತತೆ, ನಿಖರತೆ, ನಿರ್ದಿಷ್ಟತೆ ಸಮಾಜ ವಿಜ್ಞಾನಗಳಲ್ಲಿ ಕಂಡುಬರೋದಿಲ್ಲ ಅನ್ನೋದು ಕೋಮ್ಟನ ಅಭಿಪ್ರಾಯ. ಕೋಮ್ಟನ ಪ್ರತ್ಯಕ್ಷ ಪ್ರಮಾಣವಾದ 19ನೇ ಶತಮಾನದವರೆಗೂ ಬಹಳಷ್ಟು ತತ್ವಜ್ಞಾನಿಗಳ ಮೇಲೆ ಪ್ರಭಾವವನ್ನು ಬೀರಿದೆ. ಅವನ ಈ ವಿಚಾರಗಳು 19ನೇ ಶತಮಾನದವರೆಗೂ ಕೂಡ ಅವನ ಸಾಕಷ್ಟು ಜನರ ಮೇಲೆ ಪ್ರಭಾವವನ್ನು ಬೀರಿದೆ. ಪ್ರಮುಖವಾಗಿ ಅವನ ಈ ಸಿದ್ಧಾಂತದಿಂದ ಪ್ರಭಾವಿತರಾದವರು ಅಂದರೆ ಎಮೈಲ್ ಡರ್ಖಿಮ್ ಮತ್ತು JS ಮಿಲ್, ಜಾನ್ ಸ್ಟಾರ್ಟ್ ಮಿಲ್ ಅಂತ ಹೇಳ್ತಾರೆ. ಈ ಇಬ್ಬರು ತತ್ವಜ್ಞಾನಿಗಳು ಅವನ ಒಂದು ಸಿದ್ಧಾಂತದಿಂದ ತುಂಬಾನೇ ಪ್ರಭಾವಿತರಾದರು. ಪ್ರತ್ಯಕ್ಷ ಪ್ರಮಾಣವಾದ ಮತ್ತು ವೈಜ್ಞಾನಿಕ ವಿಧಾನಗಳ ಬಗ್ಗೆ ಕೋಮ್ಟ್ ಕಾಲ ಕಳೆದಂತೆ ತಾನೇ ವಿಶ್ವಾಸ ಕಳೆದುಕೊಳ್ಳಿಕ್ಕೆ ಶುರು ಮಾಡಿದ. ಅಂದರೆ ಎಲ್ಲವನ್ನೂ ಪ್ರತ್ಯಕ್ಷ ಪ್ರಮಾಣವಾದದ ತಳಹದಿಯ ಮೇಲೆಯೇ ಅಧ್ಯಯನ ಮಾಡಲಿಕ್ಕೆ ಆಗುತ್ತೋ ಇಲ್ಲೋ ಅನ್ನೋ ಸಂಶಯ ಅವನಲ್ಲಿಯೇ ಪ್ರಾರಂಭವಾಯಿತು. ಮೊದಲು ಹೇಳ್ತಿದ್ದ ಕೋಮ್ಟ್ ಸಾಮಾಜಿಕ ಸಂಗತಿಗಳನ್ನು ವೈಜ್ಞಾನಿಕ ವಿಧಾನದ ಮೂಲಕವೇ ಅಧ್ಯಯನ ಮಾಡಬಹುದು ಅಂತ ಹೇಳ್ತಿದ್ದ. ಆದರೆ ನಂತರದ ಕಾಲದಲ್ಲಿ ಅವನು ಈ ನಂಬಿಕೆಯನ್ನೇ ಕಳೆದುಕೊಂಡ. ಹೀಗಾಗಿ ಮುಂದೆ ಅವನು ಸಾಮಾಜಿಕ ಜೀವನದ ಎಲ್ಲ ಸಂಗತಿಗಳನ್ನು ಪ್ರತ್ಯಕ್ಷ ಪ್ರಮಾಣವಾದದ ಆಧಾರದಿಂದ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅಭಿಪ್ರಾಯಪಟ್ಟ. ಅಂದರೆ ಸಮಾಜದಲ್ಲಿರುವ ಎಲ್ಲ ಸಂಗತಿಗಳನ್ನು, ಎಲ್ಲ ವಿಷಯಗಳನ್ನು, ಎಲ್ಲ ಘಟನೆಗಳನ್ನೂ ನಾವು ಪ್ರತ್ಯಕ್ಷ ಪ್ರಮಾಣವಾದದ ಮೂಲಕವೇ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲವುಗಳಿಗೂ ಅನ್ವಯಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೋಮ್ಟನ ಅಭಿಪ್ರಾಯವಾಗಿತ್ತು. ಸೊ ಇದು ಕೋಮ್ಟನ ಮೊದಲನೆಯ ಸಿದ್ಧಾಂತ, ಪ್ರತ್ಯಕ್ಷ ಪ್ರಮಾಣವಾದ ಸಿದ್ಧಾಂತ. ಒಂದು ನೆನ್ಪಿಟ್ಕೊಳ್ಳಿ, ಪ್ರತ್ಯಕ್ಷ ಪ್ರಮಾಣವಾದ ಅಂದರೆ ಕಣ್ಣಿಗೆ ಕಾಣೋದನ್ನು ಮಾತ್ರ, ನಮ್ಮ ಇಂದ್ರಿಯಗಳಿಗೆ ಗೋಚರವಾಗೋದನ್ನು ಮಾತ್ರ ಅಧ್ಯಯನ ಮಾಡಬೇಕೇ ಹೊರತು ಊಹೆಗಳು, ಕಲ್ಪನೆಗಳು, ತರ್ಕಗಳು ಇವುಗಳನ್ನು ಅಧ್ಯಯನ ಮಾಡಬಾರ್ದು ಅಂತ ಹೇಳ್ತಾನೆ ಕೋಮ್ಟ್ ಈ ಸಿದ್ಧಾಂತದಲ್ಲಿ. ಬನ್ನಿ ವಿದ್ಯಾರ್ಥಿಗಳೇ, ಇವಾಗ ಕೋಮ್ಟ್ ಕೊಟ್ಟಿರುವಂತಹ ಎರಡನೆಯ ಸಿದ್ಧಾಂತ ತುಂಬ ಪ್ರಮುಖವಾದ ಸಿದ್ಧಾಂತ ಹೊಂದಿದ್ದು ಲಾ ಆಫ್ 3 ಸ್ಟೇಜಸ್ ಅಂತ, 3 ಹಂತಗಳ ನಿಯಮ ಅಥವಾ 3 ಹಂತಗಳ ಸೂತ್ರ ಅಂತ ಕರೀತಾನೆ. 3 ಹಂತಗಳು ಅಂದರೆ ಏನು ವಿವರಿಸ್ತಾನೆ ಇಲ್ಲಿ ಅಂತಂದರೆ, ಕೋಮ್ಟ್ ತನ್ನ ಜೀವಿತಾವಧಿಯಲ್ಲಿ ಅಂದರೆ 19ನೇ ಶತಮಾನದ ಪೂರ್ವಾರ್ಧದಲ್ಲಿ, ಕೋಮ್ಟ್ ಇನ್ನು ಜೀವಂತವಾಗಿರುವಾಗಲೇ ವಿಕಾಸವಾದ ಸಿದ್ಧಾಂತ ಬಹಳ ಪ್ರಚಲಿತದಲ್ಲಿತ್ತು. ಅಂದರೆ ವಿಕಾಸವಾದ ಸಿದ್ಧಾಂತದ ಬಗ್ಗೆ ಬಹಳಷ್ಟು ಜನ ಸಿದ್ಧಾಂತಗಳನ್ನು ಮಂಡಿಸಿದ್ರು. ಸಾಮಾಜಿಕ ವಿಕಾಸ ಅಥವಾ ಸಮಾಜದ ಬೆಳವಣಿಗೆಯ ಬಗ್ಗೆ ಹಲವಾರು ವಿಜ್ಞಾನಿಗಳು ಸಿದ್ಧಾಂತಗಳನ್ನು ಆಗಲೇ ಮಂಡಿಸಿದ್ರು. ಅವರಲ್ಲಿ ಕೋಮ್ಟನೂ ಒಬ್ಬ. ಕೋಮ್ಟನು ಮಾನವ ಸಮಾಜದ ವಿಕಸನವನ್ನು ಅಥವಾ ಬೆಳವಣಿಗೆಯನ್ನು ವ್ಯಕ್ತಿಯ ಬೌದ್ಧಿಕ ವಿಕಸನಕ್ಕೆ ಅಥವಾ ಬೆಳವಣಿಗೆಗೆ ಹೋಲಿಸ್ತಾನೆ. ಅಂದರೆ ಮಾನವನ ಬೌದ್ಧಿಕ ಬೆಳವಣಿಗೆ ಹೇಗೆ 3 ಹಂತಗಳಲ್ಲಾಗುತ್ತೋ ಹಾಗೆಯೇ ಸಮಾಜದ ಬೆಳವಣಿಗೆಯೂ 3 ಹಂತಗಳಲ್ಲಾಗುತ್ತೆ ಅಂತ ಹೇಳ್ತಾನೆ. ಇವನು ತನ್ನ ಸತತ ಅಧ್ಯಯನ ಮತ್ತು ಚಿಂತನೆಯ ಫಲದಿಂದ ಬೌದ್ಧಿಕ ಬೆಳವಣಿಗೆಯಲ್ಲಿ ಮತ್ತು ಸಾಮಾಜಿಕ ಬೆಳವಣಿಗೆಯಲ್ಲಿ ಅಥವಾ ವಿಕಸನದಲ್ಲಿ 3 ಹಂತಗಳನ್ನು ಗುರುತಿಸ್ತಾನೆ. ಅಂದರೆ ಅವನ ಅಭಿಪ್ರಾಯದಲ್ಲಿ ವ್ಯಕ್ತಿಯ ಬೌದ್ಧಿಕ ಬೆಳವಣಿಗೆ ಅಥವಾ ಮಾನಸಿಕ ಬೆಳವಣಿಗೆ ಪ್ರಮುಖವಾಗಿ 3 ಹಂತಗಳಲ್ಲಾಗುತ್ತೆ ಅಂತ. ಇಲ್ಲಿ ನೋಡಿ, ವ್ಯಕ್ತಿ ಹುಟ್ಟಿದಂದಿನಿಂದ ಇದ್ದಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಕಾಲಕಾಲಕ್ಕೆ ಬೆಳವಣಿಗೆ ಆಗ್ತಾನೆ. ಬೆಳವಣಿಗೆಯಲ್ಲಿ 3 ಹಂತಗಳನ್ನು ಮಾಡ್ತೀವಿ. ಸಾಮಾನ್ಯವಾಗಿ ಹುಟ್ಟಿದ ಮಗು
ತನ್ನ ಜೀವನವನ್ನು ನಡೆಸಬೇಕು ಅಂದರೆ 3 ಹಂತಗಳನ್ನು ದಾಟಬೇಕು ಅಂತ. ಯಾವ್ಯಾವುದು? ಬಾಲ್ಯಾವಸ್ಥೆ, ಯೌವನಾವಸ್ಥೆ ಮತ್ತು ವೃದ್ಧಾಪ್ಯ ಅಂತ 3 ಹಂತಗಳಿದೆ. ಹೇಗೆ ಮಾನವನ ಬೌದ್ಧಿಕ ವಿಕಾಸದಲ್ಲಿ, ಮಾನವನ ಮಾನಸಿಕ ಬೆಳವಣಿಗೆಯಲ್ಲಿ 3 ಹಂತಗಳಿದೆಯೋ, ಹಾಗೆಯೇ ಸಮಾಜದ ವಿಕಸನದಲ್ಲೂ ಕೂಡ 3 ಹಂತಗಳನ್ನು ಗುರುತಿಸ್ತಾನೆ ಕಾಂಟ್. ಮೊದಲು ವ್ಯಕ್ತಿಯ ಬೌದ್ಧಿಕ ವಿಕಸನದಲ್ಲಿರುವ 3 ಹಂತಗಳು ಯಾವುದು, ವ್ಯಕ್ತಿ ಆ ಹಂತದಲ್ಲಿ ಹೇಗಿರ್ತಾನೆ, ಅವನ ವರ್ತನೆ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮಾನವನ ಬೌದ್ಧಿಕ ಬೆಳವಣಿಗೆಯ ಹಂತಗಳಿವು, ಸ್ಟೇಜಸ್ ಆಫ್ ಮೆಂಟಲ್ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಬೀಯಿಂಗ್ ಅಂತ. 3 ಹಂತಗಳನ್ನು ಮಾಡಬಹುದು. ಒಂದು ಬಾಲ್ಯಾವಸ್ಥೆ, ಚೈಲ್ಡ್ಹುಡ್. ಎರಡನೇದು ತಾರುಣ್ಯಾವಸ್ಥೆ ಅಥವಾ ಯೌವನಾವಸ್ಥೆ, ಯೂತ್ಹುಡ್ ಅಂತ ಕರೀತಾರೆ. ಮೂರನೇದು ವೃದ್ಧಾಪ್ಯ, ಅಡಲ್ಟ್ಹುಡ್ ಆರ್ ವಿ ಕ್ಯಾನ್ ಸೇ ಓಲ್ಡ್ ಏಜ್ ಅಂತ. ಮೊದಲನೇ ಹಂತವನ್ನು ತಗೊಳ್ಳೋದಾದರೆ ಬಾಲ್ಯಾವಸ್ಥೆ, ಚೈಲ್ಡ್ಹುಡ್ ಅಲ್ಲಿ ವ್ಯಕ್ತಿ ಹೇಗಿರ್ತಾನೆ? ಸಾಮಾನ್ಯವಾಗಿ ನೋಡಿ, ಈ ಹಂತದಲ್ಲಿ ವ್ಯಕ್ತಿಯಲ್ಲಿ ಭಯ ಭಕ್ತಿ ಅನ್ನೋದು ಕಂಡುಬರುತ್ತೆ. ಕೇಳಿದ್ದನ್ನ ನೋಡಿದ್ದನ್ನೆಲ್ಲ ವಿಚಾರ ಮಾಡದೆ ನಂಬಿಬಿಡ್ತಾನೆ. ಎಲ್ಲವನ್ನೂ ವಿಮರ್ಶೆ ಮಾಡದೆ ಅನುಕರಣೆ ಮಾಡ್ಲಿಕ್ಕೆ ಸಿದ್ಧ ಆಗ್ತಾನೆ. ಹೀಗಾಗಿ ಈ ಹಂತದಲ್ಲಿದ್ದಾಗ ವ್ಯಕ್ತಿಯು ಮುಗ್ಧ ಮನಸ್ಸಿನವನಾಗಿದ್ದು ಹೆಚ್ಚು ವಿಚಾರ ಶಕ್ತಿಯನ್ನು ಹೊಂದಿರೋದಿಲ್ಲ. ಬಾಲ್ಯಾವಸ್ಥೆಯಲ್ಲಿ ಮಕ್ಕಳು ಹೇಗಿರ್ತಾರೆ? ಮಕ್ಕಳಲ್ಲಿ ಭಯ ಜಾಸ್ತಿ, ಭಕ್ತಿ ಜಾಸ್ತಿ. ಯಾರು ಏನೇ ಹೇಳಿದರೂ ಕೂಡ ಅದನ್ನು ನಂಬಿಬಿಡ್ತಾರೆ. ಕೇಳಿದ್ದನ್ನು ನೋಡಿದ್ದನ್ನು ಎಲ್ಲವನ್ನೂ ನಂಬಿಬಿಡ್ತಾರೆ, ವಿಮರ್ಶೆ ಮಾಡೋದಿಲ್ಲ. ವಿಮರ್ಶೆ ಮಾಡುವ ಬುದ್ಧಿ ಅವರಲ್ಲಿ ಇನ್ನೂ ಬೆಳವಣಿಗೆ ಆಗಿರೋದಿಲ್ಲ. ಹಾಗಾಗಿ ಮಕ್ಕಳು ಯಾವಾಗಲೂ ಮುಗ್ಧ ಮನಸ್ಸಿನವರು. ಮಕ್ಕಳ ಮನಸ್ಸು ಬಿಳಿ ಹಾಳೆ ಇದ್ದ ಹಾಗೆ. ನೀವೇನಾದರಲ್ಲಿ ಬರಿತೀರಿ ಅದು ಮೂಡುತ್ತೆ, ಏನು ತಿಳಿಸಿ ಹೇಳ್ತೀರಿ ಮಕ್ಕಳಿಗೆ ಅದು ಮೂಡುತ್ತೆ. ಪ್ರಮುಖವಾಗಿ ಅನುಕರಣೆ, ಇಮಿಟೇಷನ್ ಅಂತ ಕರಿತೇವೆ. ಅನುಕರಣೆ ಅನ್ನೋದು ಬಾಲ್ಯಾವಸ್ಥೆಯ ಒಂದು ಪ್ರಮುಖ ಲಕ್ಷಣ. ಅನುಕರಣೆ ಅಂದ್ರೇನು? ಎಲ್ಲವನ್ನೂ ನೋಡಿ ಕಲಿಯೋದು, ಇನ್ನೊಬ್ಬರನ್ನ ನೋಡಿ ಅವರಂತೆ ಮಾಡೋದು ಅಂತ ಅರ್ಥ. ಮಕ್ಕಳು ಯಾವಾಗಲೂ ಊಟ ಮಾಡೋದಾಗ್ಲಿ, ಬಟ್ಟೆ ಹಾಕೊಳ್ಳೋದಾಗ್ಲಿ, ಮಾತಾಡೋದಾಗ್ಲಿ ಎಲ್ಲವನ್ನೂ ಇನ್ನೊಬ್ಬರನ್ನ ನೋಡಿಯೇ ಕಲಿತಾರೆ. ಇದು ಬಾಲ್ಯಾವಸ್ಥೆಯಲ್ಲಿ ವ್ಯಕ್ತಿಯ ಮನಸ್ಸು ಅಥವಾ ಬುದ್ಧಿ ಹೇಗಿರುತ್ತೆ ಅನ್ನೋದು. ಇನ್ನು ಎರಡನೇ ಹಂತಕ್ಕೆ ಬಂದರೆ ತಾರುಣ್ಯಾವಸ್ಥೆ ಅಥವಾ ಯೌವನಾವಸ್ಥೆ ಅಂತ ಹೇಳ್ತೇವೆ, ಯೂತ್ಹುಡ್ ಅಂತ ಹೇಳ್ತಾರೆ. ಈ ಒಂದು ಅವಸ್ಥೆಗೆ ಬಂದಾಗ ವ್ಯಕ್ತಿ ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ, ವಿಷಯಗಳ ಬಗ್ಗೆ ವಿಮರ್ಶಿಸ್ತಾನೆ. ಅಲ್ಲದೆ ತಾನು ಇದುವರೆಗೆ ನಂಬಿರುವ ವಿಷಯಗಳ ಬಗ್ಗೆ ಸಂದೇಹಿಸುವ, ವಿಮರ್ಶೆ ಮಾಡುವ ಮತ್ತು ಹಲವಾರು ಪ್ರಶ್ನೆಗಳನ್ನು ಕೇಳುವ ಮನೋಭಾವನೆಯನ್ನು ಹೊಂದಿರ್ತಾನೆ. ತಾರುಣ್ಯಾವಸ್ಥೆಗೆ ಬಂದಾಗ, ಯೂತ್ಹುಡ್, ಯುವಕರಿದ್ದಾಗ, ಯುವಕರು ಅಂತಂದರೆ ಯುವತಿಯರು ಕೂಡ ಇಲ್ಲಿ ಯುವ ಅವಸ್ಥೆ ಅಂತ ಹೇಳೋಣ. ಯುವ ಅವಸ್ಥೆಯಲ್ಲಿದ್ದಾಗ ಹೇಗಿರ್ತಾನೆ ವ್ಯಕ್ತಿ? ಎಲ್ಲವನ್ನೂ ನಂಬೋದಿಲ್ಲ, ಹೇಳಿದ್ದನ್ನು ಕೇಳಿದ್ದನ್ನು ನಂಬೋದಿಲ್ಲ. ವಿಚಾರ ಮಾಡಿ ಅದು ಸರಿ ಅನಿಸಿದರೆ ಮಾತ್ರ ನಂಬ್ತಾರೆ. ಜೊತೆಗೆ ವಿಮರ್ಶೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ವಿಮರ್ಶೆ ಅಂದ್ರೇನು? ಇದು ಸರಿಯೋ ತಪ್ಪೋ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾನೆ. ತಾನು ಇದುವರೆಗೆ ನಂಬಿರುವ ವಿಷಯಗಳ ಬಗ್ಗೆ, ಮಕ್ಕಳಿದ್ದಾಗ ಏನೇನೋ ನಂಬಿರ್ತೀವಲ್ಲ ಅದರ ಬಗ್ಗೆ ಸಂದೇಹ ವ್ಯಕ್ತಪಡಿಸ್ತಾನೆ. ಅಂದರೆ ಪ್ರಶ್ನೆಗಳನ್ನು ಕೇಳ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ, ಇದು ನಾನು ನಂಬಿದ್ದು ಸರಿನೋ ತಪ್ಪೋ ಅಂತ. ಹೀಗೆ ವಿಚಾರ ಮಂಥನ ಅವನಲ್ಲಿ ಶುರುವಾಗತ್ತೆ. ವಿಮರ್ಶೆ ಮಾಡಲಿಕ್ಕೆ ಯುವ ಅವಸ್ಥೆಯಲ್ಲಿ ವ್ಯಕ್ತಿ ಪ್ರಾರಂಭ ಮಾಡ್ತಾನೆ. ಇನ್ನು ಕೊನೆಯದಾಗಿ ವ್ಯಕ್ತಿಯ ಜೀವನದ ಮಾನಸಿಕ ಬೆಳವಣಿಗೆಯ ಕೊನೆಯ ಹಂತ ಅಂದರೆ ವೃದ್ಧಾಪ್ಯ, ಅಡಲ್ಟ್ಹುಡ್, ಓಲ್ಡ್ ಏಜ್ ಅಂತ ಕರೀತೇವೆ. ವ್ಯಕ್ತಿ ವೃದ್ಧಾಪ್ಯದಲ್ಲಿದ್ದಾಗ ತಾತ್ವಿಕ ವಿಮರ್ಶಕನಾಗ್ತಾನೆ, ಹಾಗೆ ನಿಸರ್ಗ ತತ್ವಜ್ಞಾನಿಯಾಗ್ಬಿಡ್ತಾನೆ. ವೃದ್ಧಾಪ್ಯ ಅಥವಾ ಪ್ರಬುದ್ಧಾವಸ್ಥೆಗೆ ಬಂದಾಗ ಅವನ ವಿಚಾರಗಳು ಪರಿಪೂರ್ಣವಾಗುತ್ತೆ, ಪಕ್ವವಾಗಿರುತ್ತೆ. ಅನುಭವದಿಂದ ಪಕ್ವವಾಗ್ತಾನೆ ವ್ಯಕ್ತಿ ವೃದ್ಧಾಪ್ಯದಲ್ಲಿ. ಅನುಭವದಿಂದ ಮತ್ತು ಅಧ್ಯಯನದಿಂದ ಅವನಲ್ಲಿ ವಿಮರ್ಶಾತ್ಮಕ ದೃಷ್ಟಿ, ಚಿಕಿತ್ಸಾ ಮನೋಭಾವ ಮುಂತಾದವುಗಳು ಬೆಳವಣಿಗೆ ಆಗುತ್ತೆ. ಜೀವನದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಅನುಭವಗಳನ್ನು ಪಡ್ಕೊಂಡಿರ್ತಾರೆ ವಯಸ್ಸಾದವರು. ಹಾಗಾಗಿ ಅನುಭವದಿಂದ ಪಕ್ವವಾಗಿರ್ತಾರೆ. ಹಣ್ಣು ಹೇಗೆ ಬಲಿತ ಮೇಲೆ ಪಕ್ವವಾಗುತ್ತೋ ಹಾಗೆ ಜೀವನದಲ್ಲಿ ಬಲಿತು ಪಕ್ವವಾಗಿರ್ತಾರೆ ವೃದ್ಧಾಪ್ಯದಲ್ಲಿ ವ್ಯಕ್ತಿಗಳು. ಹೀಗಾಗಿ ಪ್ರತಿಯೊಂದನ್ನು ಕೂಲಂಕುಷವಾಗಿ ವಿಚಾರ ಮಾಡಿ ಸರಿ ಎನಿಸಿದಾಗ ಮಾತ್ರ ಅದನ್ನು ಸ್ವೀಕರಿಸ್ತಾರೆ ವೃದ್ಧಾಪ್ಯದಲ್ಲಿದ್ದಾಗ ಜನರು. ಇದು ವ್ಯಕ್ತಿಯ ಮಾನಸಿಕ ಬೆಳವಣಿಗೆಯ 3ನೇ ಹಂತ. ಸೊ 3 ಹಂತಗಳಲ್ಲಿ ವ್ಯಕ್ತಿಯ ಮನಸ್ಸು ಅಥವಾ ಬುದ್ಧಿ ಬೆಳವಣಿಗೆ ಆಗುತ್ತೆ. ವ್ಯಕ್ತಿಯ ಬೌದ್ಧಿಕ ಬೆಳವಣಿಗೆಗೆ ಅನ್ವಯಿಸುವಂತಹ ಈ ನಿಯಮಗಳೇನಿದೆ ಸಮಾಜದ ವೈಚಾರಿಕ ಬೆಳವಣಿಗೆಗೂ ಅನ್ವಯಿಸ್ತದೆ ಅಂತ ಹೇಳ್ತಾನೆ ಕಾಂಟ್. ಅಂದರೆ ವ್ಯಕ್ತಿಯ ಮನಸ್ಸು ಅಥವಾ ಬುದ್ಧಿ ಹೇಗೆ 3 ಹಂತಗಳಲ್ಲಿ ಬೆಳವಣಿಗೆ ಆಗಿದೆಯೋ ಹಾಗೆಯೇ ಸಮಾಜವೂ ಕೂಡ 3 ಹಂತಗಳಲ್ಲಿಯೇ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾನೆ ಕಾಂಟ್. ಆದ್ದರಿಂದಲೇ ಸಮಾಜದ ವಿಕಾಸ ಅಥವಾ ಬೆಳವಣಿಗೆಯಲ್ಲಿಯೂ ಅವನು 3 ಹಂತಗಳನ್ನು ಗುರುತಿಸಿದ್ದಾನೆ.
ವ್ಯಕ್ತಿಯ ಬೌದ್ಧಿಕ ಬೆಳವಣಿಗೆಯಲ್ಲಿ 3 ಹಂತಗಳಿದೆ, ಹಾಗೆಯೇ ಸಮಾಜದ ಬೆಳವಣಿಗೆಯಲ್ಲಿಯೂ 3 ಹಂತಗಳನ್ನು ಗುರುತಿಸ್ತಾನೆ. ಆ 3 ಹಂತಗಳು ಯಾವುದು? ಅದಕ್ಕೆ ಅದನ್ನು 3 ಹಂತಗಳ ಸೂತ್ರ ಅಥವಾ ನಿಯಮ ಅಂತ ಕರೀತಾರೆ. ಬನ್ನಿ, ಆ 3 ಹಂತಗಳು, ಸಮಾಜದ ಬೆಳವಣಿಗೆಯ 3 ಹಂತಗಳು ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಸಮಾಜ ವಿಕಸನದ 3 ಹಂತಗಳು, 3 stages in the evolution of society, evolution or development of society. ಮೊದಲನೇದು ಪ್ರಾಚೀನ ದೇವಶಾಸ್ತ್ರ ಅಥವಾ ಕಾಲ್ಪನಿಕ ಹಂತ, the primitive theological stage or fictitious stage. ಎರಡನೇದು ಮಧ್ಯಕಾಲೀನ ಅತಿಭೌತಿಕ ಹಂತ ಅಥವಾ ಅಮೂರ್ತ ಹಂತ, the medieval metaphysical or abstract stage. ನಂಬರ್ 3 ಆಧುನಿಕ ವೈಜ್ಞಾನಿಕ ಹಂತ, ದ ಪ್ರೆಸೆಂಟ್ ಪಾಸಿಟಿವ್ ಆರ್ ಸೈಂಟಿಫಿಕ್ ಸ್ಟೇಜ್ ಅಂತ ಕರೀತಾರೆ. ಈ ಮೂರು ಹಂತಗಳು ಬೌದ್ಧಿಕ ವಿಕಸನದ 3 ಹಂತಗಳಿದ್ದ ಹಾಗೆ ಅಂಥೇಳಿ ಬಾಲ್ಯಾವಸ್ಥೆ, ಯೌವನಾವಸ್ಥೆ ಮತ್ತು ವೃದ್ಧಾಪ್ಯಕ್ಕೆ ಹೋಲಿಸ್ತಾನೆ ಈ 3 ಹಂತಗಳನ್ನು. ಬನ್ನಿ ಒಂದೊಂದಾಗಿ ಮೊದಲನೇ ಹಂತದಲ್ಲಿ ಜನ ಹೇಗಿದ್ರು, ಎರಡನೇ ಹಂತದಲ್ಲಿ ಹೇಗಿದ್ರು, ಮೂರನೇ ಹಂತದಲ್ಲಿ ಹೇಗಿದ್ದಾರೆ ಜನ ಅನ್ನೋದನ್ನು ಕೋಮ್ಟ್ ವಿವರಿಸಿದ್ದಾನೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸಮಾಜದ ವಿಕಸನದಲ್ಲಿ ಬರುವಂತಹ ಮೊದಲನೆಯ ಹಂತ ಪ್ರಾಚೀನ ದೇವಶಾಸ್ತ್ರ ಅಥವಾ ಕಾಲ್ಪನಿಕ ಹಂತ, ದ ಪ್ರಿಮಿಟಿವ್ ಥಿಯಾಲಜಿಕಲ್ ಸ್ಟೇಜ್ ಆರ್ ಫಿಕ್ಟಿಷಿಯಸ್ ಸ್ಟೇಜ್ ಅಂತ ಕರೀತಾರೆ. ಪ್ರಾಚೀನ ಕಾಲದಲ್ಲಿ ಮಾನವನ ಬೌದ್ಧಿಕ ಬೆಳವಣಿಗೆ ಅಷ್ಟೊಂದಾಗಿರಲಿಲ್ಲ, ಬುದ್ಧಿ ಬೆಳೆದಿರಲಿಲ್ಲ. ಹೀಗಾಗಿ ಈ ಹಂತವನ್ನು ಅಂದರೆ ಮೊದಲನೇ ಹಂತವನ್ನು ಕೋಮ್ಟ್ ವ್ಯಕ್ತಿಯ ಬಾಲ್ಯಾವಸ್ಥೆಗೆ ಹೋಲಿಸ್ತಾನೆ. ಈ ಒಂದು ಹಂತದಲ್ಲಿ ಆದಿಮಾನವರು ನಿಸರ್ಗ ಮತ್ತು ತಮ್ಮ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ಚಟುವಟಿಕೆಗಳು, ಘಟನೆಗಳು ಮತ್ತು ಆಗುಹೋಗುಗಳಿಗೆ ದೈವಿ ಶಕ್ತಿ ಅಥವಾ ಅಸುರಿ ಶಕ್ತಿಯೇ ಕಾರಣ ಅಂತ ನಂಬಿದ್ರು. ತುಂಬ ಮುಗ್ಧರು, ಮಕ್ಕಳಿದ್ದ ಹಾಗಿದ್ರು ಮೊದಲನೇ ಒಂದು ಹಂತದಲ್ಲಿ ಜನ. ಸಮಾಜದಲ್ಲಿ ಏನಾಗುತ್ತೆ, ಆಗು ಹೋಗುಗಳು ಮತ್ತು ಘಟನೆಗಳಿಗೆ ಒಂದು ದೈವಿ ಶಕ್ತಿ ಕಾರಣ ಇರಬಹುದು ಅಥವಾ ಯಾವುದೋ ಅಸುರಿ ಶಕ್ತಿ, ಅಸುರಿ ಅಂದರೆ ಏನು, ರಾಕ್ಷಸ ಶಕ್ತಿ ಕಾರಣ ಆಗಿರಬಹುದು, ಅಗೋಚರ ಶಕ್ತಿ ಕಾರಣ ಅಂಥೇಳಿ ನಂಬ್ತಿದ್ರು. ಅಲ್ಲದೆ ಸೂರ್ಯೋದಯ, ಸೂರ್ಯಾಸ್ತ, ಭೂಕಂಪ, ಜ್ವಾಲಾಮುಖಿ, ಅತಿವೃಷ್ಟಿ, ಅನಾವೃಷ್ಟಿ, ಚಂಡಮಾರುತ ಇದೆಲ್ಲ ಏನಿವು ನೈಸರ್ಗಿಕ ವಿಷಯಗಳು, ನೈಸರ್ಗಿಕ ವಿಕೋಪಗಳು ಕೆಲವೊಂದು. ಇವುಗಳಿಗೆಲ್ಲ ಅಸುರಿ ಶಕ್ತಿಯೇ ಕಾರಣ ಅನ್ನೋದು ಆದಿಮಾನವರು ನಂಬಿದ್ರು. ಅಂದರೆ ಸೂರ್ಯಾಸ್ತ, ಸೂರ್ಯೋದಯವೂ ಕೂಡ ಆಗೋದು ಯಾವುದೋ ಒಂದು ಅಸುರಿ ಶಕ್ತಿಯಿಂದಾಗಿ, ಯಾವುದೋ ಒಂದು ಅವ್ಯಕ್ತ ಶಕ್ತಿಯಿಂದಾಗಿ, ರಾಕ್ಷಸ ಶಕ್ತಿಯಿಂದಾಗಿ ಅನ್ನೋದು ಆದಿಮಾನವರ ನಂಬಿಕೆಯಾಗಿತ್ತು. ದೇವಾಸುರರು, ದೇವ ಅಸುರರು ಅಂದರೆ ದೇವರು ಮತ್ತು ರಾಕ್ಷಸರು ನಿಸರ್ಗದ ಪ್ರತಿಯೊಂದು ವಸ್ತುವಿನಲ್ಲೂ ನೆಲೆಸಿದ್ದಾರೆ ಅನ್ನೋದು ಜನ ನಂಬಿದ್ರಾಗಿನ ಕಾಲದಲ್ಲಿ. ನಿಸರ್ಗದ ಪ್ರತಿಯೊಂದು ವಸ್ತುವಿನಲ್ಲೂ ಒಂದು ದೇವರು ಇರ್ತಾನೆ, ಇಲ್ಲ ರಾಕ್ಷಸರು ಇರ್ತಾರೆ ಅನ್ನೋದು ನಂಬಿಕೆಯಾಗಿತ್ತು. ಬೆಟ್ಟ, ಗುಡ್ಡ, ಗಿಡ, ಮರ, ಅರಣ್ಯ, ನದಿ, ಸರೋವರ, ಗ್ರಹ, ನಕ್ಷತ್ರ ಎಲ್ಲದರಲ್ಲಿಯೂ ಒಂದು ಅತಿಮಾನವ ಶಕ್ತಿ ಇದೆ ಅನ್ನೋ ನಂಬಿಕೆ ಆಗಿನ ಕಾಲದಲ್ಲಿ ಜನರಲ್ಲಿತ್ತು. ಯಾವುದೋ ಒಂದು ಅತಿಮಾನವ ಅಂದರೆ ಮಾನವನಿಗಿಂತ ಮಿಗಿಲಾದದ್ದು ಯಾವುದೋ ಒಂದು ಅವ್ಯಕ್ತ ಶಕ್ತಿ ಇದೆ ಎಲ್ಲ ವಸ್ತುಗಳಲ್ಲಿ ಅನ್ನುವ ಒಂದು ನಂಬಿಕೆ ಇತ್ತು. ಹಾಗಾಗಿ ಜನ ಆವಾಗ ವಸ್ತು ಪೂಜೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಫಿಟಿಸಿಸಮ್ ಅಂತ ಕರೀತಾರೆ. ವಸ್ತು ಪೂಜೆಯನ್ನು ಅಂದರೆ ನೈಸರ್ಗಿಕ ವಸ್ತುಗಳನ್ನು, ನಿಸರ್ಗವನ್ನು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದರ ಜೊತೆಗೆ ಗ್ರಾಮದಲ್ಲಿ ಯಾವುದೇ ರೋಗ ರುಜಿನ ಬಂದರೂ ಕೂಡ ಅದು ದೈವಿ ಶಕ್ತಿಯ ಕ್ರೋಧದಿಂದ ಬಂದಿದೆ ಅನ್ನೋದು ಜನ ನಂಬ್ತಿದ್ರು. ಅಂದರೆ ಮಕ್ಕಳಿಗಾಗಲಿ ಅಥವಾ ದೊಡ್ಡವರಿಗಾಗಲಿ ಏನೋ ರೋಗಗಳು ಬಂದರೆ ದೇವಿ ಕೋಪಗೊಂಡಿದ್ದಾಳೆ, ಅದಕ್ಕೋಸ್ಕರ ಈ ರೋಗಗಳು ಬಂದಿದೆ ಅನ್ನೋದು ಜನರ ನಂಬಿಕೆಯಾಗಿತ್ತು ಆಗಿನ ಕಾಲದಲ್ಲಿ. ಮಾನವನ ಬುದ್ಧಿ ಕ್ರಮೇಣ ವ್ಯವಸ್ಥಿತವಾಗ್ತಾ ನಡೀತಾ ಹೋಯಿತು. ಅಂದರೆ ಪ್ರಾಚೀನ ಕಾಲದಲ್ಲಿಯೇ ಮೊದಲ ಹಂತದಲ್ಲಿದ್ದಷ್ಟು ಮುಗ್ಧರಾಗಲಿಲ್ಲ ಜನ, ಸ್ವಲ್ಪ ಬುದ್ಧಿ ಬೆಳವಣಿಗೆ ಆಯಿತು. ಬುದ್ಧಿ ಬೆಳವಣಿಗೆಯಾದಾಗ ವಸ್ತು ಪೂಜೆಯ ಬದಲಾಗಿ ಅಂದರೆ ನಿಸರ್ಗದ ವಸ್ತುಗಳನ್ನು ಪೂಜೆ ಮಾಡ್ತಾ ಇದ್ರು, ಅದನ್ನು ಬಿಟ್ಟು ಅನೇಕ ದೇವತೆಗಳನ್ನು ಸೃಷ್ಟಿಸಿಕೊಂಡ್ರು. ದೇವರುಗಳನ್ನು ಮತ್ತು ದೇವತೆಗಳನ್ನು ಸೃಷ್ಟಿಸಿ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ದೇವರುಗಳ ಒಂದು ಪೂಜೆ ಆಗಬೇಕಲ್ಲ, ಅವರ ಒಂದು ಅನುಗ್ರಹ ಪಡಿಬೇಕು, ದೇವರುಗಳ ಒಂದು ಸಂಪರ್ಕವನ್ನು ಪಡೀಲಿಕ್ಕೋಸ್ಕರ ಪುರೋಹಿತ ವರ್ಗವನ್ನು ಸೃಷ್ಟಿ ಮಾಡಿದರು. ಯಾರಾದರೂ ಬೇಕಲ್ಲ, ಸಾಮಾನ್ಯವಾಗಿ ಪುರೋಹಿತರನ್ನು ದೇವರು ಮತ್ತು ಭಕ್ತರ ನಡುವಿರುವಂತಹ ಮಧ್ಯವರ್ತಿಗಳು ಅಂತಲೇ ಕರೀತಾರೆ, ಏಜೆಂಟ್ಸ್ ಅಂತ ಕರೀತಾರೆ. ನಮ್ಮ ಬೇಡಿಕೆಗಳನ್ನು ಪುರೋಹಿತರ ಮೂಲಕ ನಾವು ದೇವರಿಗೆ ಸಲ್ಲಿಸ್ತೇವೆ. ಹಾಗಾಗಿ ಪುರೋಹಿತ ವರ್ಗ ಇಲ್ಲಿ ಸೃಷ್ಟಿಯಾಯಿತು. ಪುರೋಹಿತರನ್ನು ದೇವರ ಪ್ರತಿನಿಧಿಗಳು ಅಂಥೇಳಿ ಪ್ರಾಚೀನ ಕಾಲದ ಜನ ತಿಳಿದ್ರು. ಅಂದರೆ ದೇವರೇ
ಪುರೋಹಿತರ ಮೂಲಕ ನಮಗೆ ವರ ಕೊಡ್ತಾನೆ ಅನ್ನುವ ನಂಬಿಕೆ ಪ್ರಾಚೀನ ಕಾಲದ ಜನರಲ್ಲಿ ಇತ್ತು. ಬಹಳಷ್ಟು ಜನ ದೇವರುಗಳನ್ನು ಸೃಷ್ಟಿ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ರು ಅಂತ ಹೇಳಿದೆ. ಈ ಬಹುದೇವತೆ ಆರಾಧನೆ ಅಂದ್ರೇನು? ಹಲವಾರು ಜನ ದೇವರನ್ನ ಪೂಜೆ ಮಾಡೋದು. ಬಹುದೇವತಾರಾಧನೆಯಿಂದಾಗಿ ದೇವರಲ್ಲೂ ಮೇಲು ಕೀಳು ಭಾವನೆ, ತಾರತಮ್ಯ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಾವು ಪೂಜಿಸುವ ದೇವರು ಶ್ರೇಷ್ಠ, ಈ ದೇವರು ಶ್ರೇಷ್ಠ, ಈ ದೇವರು ಕನಿಷ್ಠ ಅನ್ನುವ ಒಂದು ಮೇಲು ಕೀಳು ತಾರತಮ್ಯಗಳನ್ನು ಮಾಡ್ಲಿಕ್ಕೆ ಜನ ಪ್ರಾರಂಭ ಮಾಡಿದ್ರು. ಕಾಲ ಗತಿಸಿದಂತೆ ಮಾನವನ ಬೌದ್ಧಿಕ ಬೆಳವಣಿಗೆಯಿಂದಾಗಿ ಬಹುದೇವತಾರಾಧನೆಯ ಬದಲಾಗಿ ಏಕದೇವತಾರಾಧನೆ ಶುರುವಾಯಿತು. ಬಹುದೇವತಾರಾಧನೆಯಿಂದ ಮೇಲು ಕೀಳು ಶುರುವಾಯಿತು. ಜನರಲ್ಲಿಯೇ ಒಂದು ವೈರತ್ವ ಭಾವನೆಗಳು ಸ್ಟಾರ್ಟ್ ಆಯಿತು. ಅದಕ್ಕೆ ಅವರೊಂದು ಒಪ್ಪತ್ತಾಗಿ ಬಂದರು, ಬೇಡ ಬಹುದೇವತಾರಾಧನೆ, ಏಕದೇವತಾರಾಧನೆಯನ್ನು ಪ್ರಾರಂಭ ಮಾಡೋಣ ಅಂತ. ಏಕದೇವತಾರಾಧನೆ ಅಂದರೆ ಏನು? ಒಬ್ಬನೇ ಒಬ್ಬ ದೇವರನ್ನ ಪೂಜೆ ಮಾಡುವಂಥದ್ದು. ಅಂದರೆ ವಿಶ್ವವ್ಯಾಪಕನಾದ ಮತ್ತು ಸರ್ವಶಕ್ತನಾದ ಒಬ್ಬನೇ ಒಬ್ಬ ದೇವನಿಂದ ಈ ಜಗತ್ತು ನಿಯಂತ್ರಿಸಲ್ಪಡುತ್ತೆ ಎಂಬ ಭಾವನೆ ಜನರಲ್ಲಿ ಬೆಳಿತೊಡಗಿತು. ಸೊ ದೇವನೊಬ್ಬ ನಾಮ ಹಲವು ಅನ್ನುವ ಒಂದು ಭಾವನೆ ಇದೆ. ಬಹಳಷ್ಟು ಜನ ದೇವರುಗಳಿಲ್ಲ, ಇರೋದು ಒಬ್ಬನೇ ದೇವನ, ಈಶ್ವರನೊಬ್ಬನೇ ಅನ್ನುವ ಒಂದು ನಂಬಿಕೆ ಜನರಲ್ಲಿ ಬೆಳಿಲಿಕ್ಕೆ ಪ್ರಾರಂಭವಾಯಿತು. ಕಾಲ ಗತಿಸಿದಂತೆ ಜನರಲ್ಲಿ ಅಸುರಿ ಶಕ್ತಿಯ ಬಗ್ಗೆ ಇದ್ದ ನಂಬಿಕೆಗಳು ಕಡಿಮೆಯಾಯಿತು. ಅಂದರೆ ಯಾವುದೋ ರಾಕ್ಷಸ ಶಕ್ತಿ ಇದೆ ಅನ್ನೋ ನಂಬಿಕೆ ಕಡಿಮೆಯಾಯಿತು. ದೈವಿ ಶಕ್ತಿಯ ಬಗ್ಗೆ ಇದ್ದ ನಂಬಿಕೆಗಳು ಹೆಚ್ಚಾದವು. ಅಂದರೆ ದೇವರನ್ನು ಹೆಚ್ಚು ನಂಬಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದರ ಜೊತೆಗೆ ಮೊದಲೆಲ್ಲ ಮಾಟ ಮಂತ್ರಗಳನ್ನು ಮಾಡ್ತಾ ಇದ್ರು ಜನ. ಬುದ್ಧಿ ಬೆಳವಣಿಗೆ ಆದಂತೆ ಮಾಟ ಮಂತ್ರಗಳಲ್ಲಿ ವಿಶ್ವಾಸ ಕಡಿಮೆಯಾಗಿ ವೈಚಾರಿಕತೆಯಿಂದ ಕೂಡಿದಂತಹ ಮತ ಧರ್ಮಗಳು ಅಸ್ತಿತ್ವದಲ್ಲಿ ಬಂದವು. ಈ ಹಂತದಲ್ಲಿ, ಅಂದರೆ ಮೊದಲನೆಯ ಹಂತದಲ್ಲಿ ಪುರೋಹಿತ ವರ್ಗ ಪ್ರಾಬಲ್ಯಕ್ಕೆ ಬಂದಿತ್ತು. ಪುರೋಹಿತ ವರ್ಗ ಸೃಷ್ಟಿಯಾಯಿತು. ಪುರೋಹಿತ ವರ್ಗವೇ ಪ್ರಾಬಲ್ಯ ವರ್ಗವಾಗಿತ್ತು. ಇದರ ಜೊತೆಗೆ ಸೈನಿಕ ವರ್ಗವೂ ಸಹ ಬೆಳೆದು ಬಂತು. ಪೂಜೆ, ಶ್ರದ್ಧೆ, ನಂಬಿಕೆ, ವಿಧೇಯತೆ ಮುಂತಾದವುಗಳು ಕಾಲ್ಪನಿಕ ಹಂತದ ಪ್ರಮುಖ ಲಕ್ಷಣಗಳಾಗಿದ್ವು ಅಂತ ಹೇಳ್ತಾನೆ ಕೋಮ್ಟ್. ಸೊ ಕೋಮ್ಟನ ಪ್ರಕಾರ ಇದು ಸಮಾಜದ ವಿಕಸನದಲ್ಲಿ ಬರುವಂತಹ ಮೊದಲನೆಯ ಹಂತ, ಪ್ರಾಚೀನ ದೇವಶಾಸ್ತ್ರ ಅಥವಾ ಕಾಲ್ಪನಿಕ ಹಂತ ಅಂತ. ಈ ಹಂತದಲ್ಲಿ ಜನ ಹೇಗಿದ್ರು ಅಂತ ಹೇಳ್ತಾನೆ, ಮಕ್ಕಳು ಬಾಲ್ಯಾವಸ್ಥೆಯಲ್ಲಿ ಹೇಗಿರ್ತಾರೋ ಹಾಗಿದ್ರು ಆಗಿನ ಕಾಲದ ಜನ ಅಂತ ಹೇಳ್ತಾನೆ. ಇದು ಮೊದಲನೆಯ ಹಂತ. ಬನ್ನಿ ಎರಡನೇ ಹಂತ ಯಾವುದು ಅಂತ ತಿಳ್ಕೊಳ್ಳೋಣ. ಸಮಾಜ ವಿಕಸನದಲ್ಲಿ ಬರುವಂಥ ಎರಡನೇ ಹಂತ ಮಧ್ಯಕಾಲೀನ ಅತಿಭೌತಿಕ ಅಥವಾ ಅಮೂರ್ತ ಹಂತ, ದ ಮಿಡಿವಲ್ ಮೆಟಾಫಿಸಿಕಲ್ ಆರ್ ಅಬ್ಸ್ಟ್ರಾಕ್ಟ್ ಸ್ಟೇಜ್ ಅಂತ. ಕಾಲ ಗತಿಸಿದಂತೆ ಮಾನವನ ಬೌದ್ಧಿಕ ಮಟ್ಟದಲ್ಲಿ ಮತ್ತು ವಿಚಾರ ಶಕ್ತಿಯಲ್ಲಿ ಬದಲಾವಣೆ ಕಂಡುಬರತೊಡಗಿತು. ಇದು ಕಾಲ್ಪನಿಕ ಹಂತದ ಮುಂದಿನ ಬೆಳವಣಿಗೆ. ಅಂದರೆ ಬಾಲ್ಯಾವಸ್ಥೆಯ ನಂತರ ಬರುವಂಥದ್ದು ಯೌವನಾವಸ್ಥೆ. ಸೊ ಕಾಲ್ಪನಿಕ ಹಂತದ ಮುಂದೆ ಬರೋದು ಮಧ್ಯಕಾಲೀನ ಹಂತ. ಇಲ್ಲಿ ಜನರ ಬುದ್ಧಿ ಸ್ವಲ್ಪ ಬೆಳವಣಿಗೆಯಾಗಿದೆ. ಈ ಹಂತದಲ್ಲಿ ವ್ಯಕ್ತಿಯ ಮನಸ್ಸು ಮತ್ತು ಬುದ್ಧಿ ಇನ್ನಷ್ಟು ವಿಕಾಸ ಹೊಂದಿರ್ತದೆ. ಈ ಹಂತದಲ್ಲಿ ತಾರ್ಕಿಕ ವಿಚಾರಗಳಿಗೆ ಹೆಚ್ಚು ಮಹತ್ವ ಬರತೊಡಗಿತು. ಕೇವಲ ದೈವಿ ಶಕ್ತಿಗಳನ್ನೇ ನಂಬಿ ಏನು ಆರಾಧನೆ ಮಾಡ್ತಾ ಇದ್ರು ಮೊದಲಿನ ಕಾಲದಲ್ಲಿ, ಅದನ್ನು ಬಿಟ್ಟು ಮಾನವರು ಇವಾಗ ಆತ್ಮ, ಪರಮಾತ್ಮ, ಸೃಷ್ಟಿಯ ಉಗಮ, ಲಯ, ಜನನ, ಮರಣ, ಭೂಮಿ, ಸೂರ್ಯ, ಗ್ರಹ, ನಕ್ಷತ್ರ ಮುಂತಾದ ವಿಷಯಗಳ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಈ ಹಂತದಲ್ಲಿ ಪ್ರಾರಂಭ ಮಾಡಿದ್ರು. ಅಂದರೆ ಸ್ವಲ್ಪ ಮಟ್ಟಿಗೆ ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು, ವಿಮರ್ಶೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದು ಯೌವನಾವಸ್ಥೆ ಇದ್ದಂತೆ. ನಿಸರ್ಗದ ಆಗುಹೋಗುಗಳಲ್ಲಿ ಕೆಲವೊಂದು ನಿಯಮಗಳನ್ನು ಮತ್ತು ಕ್ರಮಗಳನ್ನು ಗುರುತಿಸುವ ಪ್ರಯತ್ನ ಕೂಡ ನಡೀತು ಈಗಿನ ಹಂತದಲ್ಲಿ. ಜೊತೆಗೆ ಮೂರ್ತಿ ಪೂಜೆಯನ್ನು ಬಿಟ್ಟು ಕೆಲವೊಂದು ಅಮೂರ್ತ ಶಕ್ತಿಗಳನ್ನು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಮೊದಲನೇ ಹಂತದಲ್ಲಿ ದೇವರುಗಳನ್ನು ಸೃಷ್ಟಿ ಮಾಡಿ ಮೂರ್ತಿ ಪೂಜೆ ಮಾಡ್ತಾ ಇದ್ರು. ಎರಡನೇ ಹಂತದಲ್ಲಿ ಅದನ್ನು ಬಿಟ್ಟು ಕೆಲವೊಂದು ಅಮೂರ್ತ ಶಕ್ತಿಗಳನ್ನು, ಅಮೂರ್ತ ಅಂದ್ರೆ ಏನು, ಅದೃಶ್ಯ ಶಕ್ತಿಗಳನ್ನು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಕೆಲವೊಂದು ತತ್ವಗಳು ಅಥವಾ ಕ್ರಮಗಳೇ ಜಗತ್ತನ್ನು ಆಳ್ತವೆ ಅನ್ನೋ ನಂಬಿಕೆ ಜನರಲ್ಲಿ ಬೆಳಿಲಿಕ್ಕೆ ಪ್ರಾರಂಭವಾಯಿತು ಎರಡನೆಯ ಹಂತದಲ್ಲಿ. ಈ ಒಂದು ಹಂತದಲ್ಲಿ ತತ್ವಜ್ಞಾನಿಗಳಿಗೆ, ನ್ಯಾಯಶಾಸ್ತ್ರಜ್ಞರಿಗೆ ಮತ್ತು ತರ್ಕಶಾಸ್ತ್ರಜ್ಞರಿಗೆ ಹೆಚ್ಚು ಮಹತ್ವ ಬಂತು. ಮೊದಲನೇ ಹಂತದಲ್ಲಿ ಪುರೋಹಿತ ವರ್ಗದವರು ಮತ್ತು ಸೈನಿಕ ವರ್ಗದವರು ಬೆಳವಣಿಗೆ ಆದರು. ಎರಡನೇ ಹಂತದಲ್ಲಿ ತತ್ವಜ್ಞಾನಿಗಳು, ನ್ಯಾಯಶಾಸ್ತ್ರಜ್ಞರು ಮತ್ತು ತರ್ಕಶಾಸ್ತ್ರಜ್ಞರಿಗೆ ಹೆಚ್ಚು ಮಹತ್ವ ದೊರೆಯಿತು. ಅವರು ಜಗತ್ತಿನ ನಿಯಮಗಳನ್ನು ಮತ್ತು ಸಮಾಜದ ನಿಯಮಗಳನ್ನು ಜನರಿಗೆ ತಿಳಿ ಹೇಳುವ ಕಾರ್ಯದಲ್ಲಿ ತೊಡಗ್ತಾ ಇದ್ರು. ಅಂದರೆ ಜನರಿಗೆ ನಿಯಮಗಳನ್ನು, ಒಂದು ಸಮಾಜದ ನಿಯಮಗಳನ್ನು ತಿಳಿಸಿಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಈ ಒಂದು ಹಂತದಲ್ಲಿ
ಕಾಯ್ದೆ ಕಾನೂನುಗಳು ಸಮಾಜದಲ್ಲಿ ನಿಯಂತ್ರಣ ತರುವ ಶಕ್ತಿಗಳಾಗಿ ಕಂಡು ಬರತೊಡಗಿತು. ಅಂದರೆ ಸ್ವಲ್ಪ ಮಟ್ಟಿಗೆ ಕಾಯ್ದೆ ಕಾನೂನುಗಳನ್ನು ಪರಿಚಯಿಸಿ ನ್ಯಾಯಶಾಸ್ತ್ರಜ್ಞರೆಲ್ಲ ಬಂದ್ಬಿಟ್ರಲ್ಲ, ಎರಡನೇ ಹಂತದಲ್ಲಿ ಕಾಯ್ದೆ ಕಾನೂನುಗಳನ್ನು ಮಾಡಿ ಜನರನ್ನು ನಿಯಂತ್ರಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ಒಂದು ಮಧ್ಯಕಾಲೀನ ಹಂತ ಕ್ರಿಸ್ತಶಕ 1300ರ ಸುಮಾರಿಗೆ ಪ್ರಾರಂಭವಾಗಿ ಕ್ರಿಸ್ತಶಕ 1800ರವರೆಗೂ ಅಸ್ತಿತ್ವದಲ್ಲಿತ್ತು ಅಂತ ಹೇಳ್ತಾನೆ ಕೋಮ್ಟ್. ಅಂದರೆ ಈ ಹಂತ ಸುಮಾರು 5 ಶತಮಾನಗಳವರೆಗೆ ಅಸ್ತಿತ್ವದಲ್ಲಿತ್ತು ಅಂತ. ಮಧ್ಯಕಾಲೀನ ಹಂತ 500 ವರ್ಷಗಳವರೆಗೆ ಅಸ್ತಿತ್ವದಲ್ಲಿತ್ತು. ಇದು ಕ್ರಮೇಣ ವೈಜ್ಞಾನಿಕ ಯುಗದಲ್ಲಿ ಮುಕ್ತಾಯಗೊಂಡಿತು. ಯುರೋಪಿನ ಇತಿಹಾಸದ ದೃಷ್ಟಿಯಲ್ಲಿ ಇದು ಮಧ್ಯಯುಗ ಮತ್ತು ಪುನರುಜ್ಜೀವನ ಕಾಲವಾಗಿದೆ ಅಂತ ಹೇಳ್ತಾನೆ ಕೋಮ್ಟ್. ಕೋಮ್ಟನ ಪ್ರಕಾರ ಸಾಮಾಜಿಕ ವಿಕಸನದ ಈ ಎರಡನೆಯ ಹಂತವು ಕಾಲ್ಪನಿಕ ಮತ್ತು ವೈಜ್ಞಾನಿಕ, ಅಂದರೆ ಮೊದಲನೆಯ ಮತ್ತು ಮೂರನೆಯ ಹಂತಗಳನ್ನು ಜೋಡಿಸುವ ಕೊಂಡಿಯಾಗಿದೆ. ಇಟ್ಸ್ ಅ ಲಿಂಕ್ ಬಿಟ್ವೀನ್ ಫಸ್ಟ್ ಸ್ಟೇಜ್ ಆ್ಯಂಡ್ ಥರ್ಡ್ ಸ್ಟೇಜ್ ಅಂತ ಹೇಳ್ತಾನೆ ಕೋಮ್ಟ್. ಎರಡೂ ಒಂದು ಹಂತಗಳನ್ನು, ಮೊದಲನೆಯ ಮತ್ತು ಮೂರನೆಯ ಹಂತಗಳನ್ನು ಜೋಡಿಸುವ ಕೊಂಡಿಯಾಗಿದೆ ಈ ಮಧ್ಯಕಾಲೀನ ಹಂತ ಅಂತ ಹೇಳ್ತಾನೆ ಕೋಮ್ಟ್. ಇದು ಕೋಮ್ಟ್ ವಿವರಿಸಿರುವಂತಹ ಸಮಾಜ ವಿಕಸನದ ಎರಡನೆಯ ಹಂತ. ಬನ್ನಿ ವಿದ್ಯಾರ್ಥಿಗಳೇ, ಸಮಾಜ ವಿಕಸನದ ಮೂರನೆಯ ಹಂತದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೂರನೆಯ ಹಂತ ಆಧುನಿಕ ವೈಜ್ಞಾನಿಕ ಹಂತ, ದ ಪ್ರೆಸೆಂಟ್ ಪಾಸಿಟಿವ್ ಆರ್ ಸೈಂಟಿಫಿಕ್ ಸ್ಟೇಜ್ ಅಂತ ಕರೀತಾನೆ. ಈ ಹಂತವನ್ನು ಕೋಮ್ಟ್ ಪ್ರತ್ಯಕ್ಷ ಪ್ರಮಾಣವಾದದ ಹಂತ ಅಂತ ಕರೆದಿದ್ದಾನೆ, ಸ್ಟೇಜ್ ಆಫ್ ಪಾಸಿಟಿವಿಸಮ್ ಅಂತ ಕರೀತಾನೆ. ಈ ಒಂದು ಹಂತದಲ್ಲಿ ಮಾನವರು ಅಮೂರ್ತ ವಿಷಯಗಳ ವಿಚಾರವನ್ನು ಬಿಟ್ಟು ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುವ ಘಟನೆಗಳ ಬಗ್ಗೆ ಮತ್ತು ವಸ್ತುಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಎರಡನೇ ಹಂತದಲ್ಲಿ ಅಮೂರ್ತ ವಿಚಾರಗಳನ್ನು, ಅಮೂರ್ತ ಶಕ್ತಿಗಳನ್ನು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಮೂರನೇ ಹಂತದಲ್ಲಿ ಇನ್ನಷ್ಟು ಬೆಳವಣಿಗೆ ಆಯಿತು ಮಾನವನ ಮನಸ್ಸು. ಈ ಒಂದು ಹಂತನ ವೃದ್ಧಾಪ್ಯಕ್ಕೆ ಹೋಲಿಸ್ತಾನೆ. ವೃದ್ಧಾಪ್ಯದಲ್ಲಿ ಹೇಗೆ ವ್ಯಕ್ತಿಗಳು ಅನುಭವದಿಂದ, ಅಧ್ಯಯನದಿಂದ ಪಕ್ವವಾಗಿರ್ತಾರೋ ಹಾಗೆ ಆಧುನಿಕ ಕಾಲದಲ್ಲಿ ಜನರ ಬುದ್ಧಿ ಬೆಳವಣಿಗೆಯಾಗಿರುತ್ತೆ. ಹಾಗಾಗಿ ಅವರು ಅಮೂರ್ತ ವಿಷಯಗಳನ್ನು ಬಿಟ್ಟು ಕಣ್ಣಿಗೆ ಕಾಣುವ, ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುವ ಅಥವಾ ಇಂದ್ರಿಯಗಳಿಗೆ ಗೋಚರವಾಗುವ ಘಟನೆಗಳನ್ನು ಮತ್ತು ವಸ್ತುಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ಮೂರನೇ ಹಂತದಲ್ಲಿ ಮಾನವನು ನಿಸರ್ಗ ನಿಯಮ, ಶಕ್ತಿ ಮೊದಲಾದ ಅಮೂರ್ತ ವಿಚಾರಗಳನ್ನು ಕೈಬಿಟ್ಟು, ಅಮೂರ್ತ ಅಂದರೆ ಅದೃಶ್ಯ ಅಂತ ಅರ್ಥ, ಅಮೂರ್ತ ವಿಚಾರಗಳನ್ನು ಕೈಬಿಟ್ಟು ತರ್ಕ ಮತ್ತು ಪ್ರತ್ಯಕ್ಷ ಪ್ರಮಾಣಗಳಿಗೆ ಮಹತ್ವ ಕೊಟ್ಟು ಜಗತ್ತಿನ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಂದರೆ ಎಲ್ಲವನ್ನು ವೈಜ್ಞಾನಿಕವಾಗಿ ವಿಚಾರಿಸ್ಲಿಕ್ಕೆ ಪ್ರಾರಂಭಿಸ್ತಾನೆ, ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಮೂರನೇ ಹಂತದಲ್ಲಿ ಎಲ್ಲಕ್ಕೂ ಕಾರಣಗಳನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ಯಾಕೆ ಹೀಗೆ, ಇದು ಹೀಗೆ ಯಾಕೆ, ಹೀಗ್ಯಾಕೆ ಇರಬಾರ್ದು, ಎಲ್ಲಕ್ಕೂ ಕಾರಣಗಳನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ವೈಜ್ಞಾನಿಕ ದೃಷ್ಟಿಕೋನದಿಂದ ವಿಷಯಗಳನ್ನು ಅವಲೋಕಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಈ ಮೂರನೆಯ ಹಂತದಲ್ಲಿ. ಯಾಕೆ ಅಂದರೆ ಬುದ್ಧಿ, ಮನಸ್ಸು ವಿಕಾಸವಾಗಿದೆ ವ್ಯಕ್ತಿಗಳದು, ಜನರದು ಈ ಹಂತದಲ್ಲಿ. ಹೀಗಾಗಿ ಕಾಲಗತಿಸಿದಂತೆ ಜನರಲ್ಲಿ ವೈಜ್ಞಾನಿಕ ದೃಷ್ಟಿಕೋನ ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ಈ ಹಂತದಲ್ಲಿ ಮಾನವನು ನಿಸರ್ಗದಲ್ಲಿ ಕಂಡುಬರುವ ಪ್ರತಿಯೊಂದು ಘಟನೆಯನ್ನೂ ಮೊದಲು ನಿರೀಕ್ಷೆ ಮಾಡಿ ನಂತರ ಅವುಗಳನ್ನು ವರ್ಗೀಕರಿಸುವ ಪ್ರಯತ್ನ ಮುಂದುವರಿತು. ತದನಂತರ ಪರೀಕ್ಷೆ ಹಾಗೂ ಸಾಮಾನ್ಯ ನಿರ್ಣಯಕ್ಕೆ ಬರುವ ವೈಜ್ಞಾನಿಕ ವಿಧಾನವನ್ನು ಮಾನವರು ಮುಂದುವರಿಸಿದ್ರು ಅಂತ. ಇವೆಲ್ಲ ವೈಜ್ಞಾನಿಕ ವಿಧಾನಗಳು: ನಿರೀಕ್ಷೆ, ವರ್ಗೀಕರಣ, ಹಾಗೆ ಪರೀಕ್ಷೆ, ಸಾಮಾನ್ಯೀಕರಣ, ವಿಮರ್ಶೆ, ಇವುಗಳೆಲ್ಲ ವೈಜ್ಞಾನಿಕ ವಿಧಾನಗಳು. ಈ ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸಿ ವಿಷಯಗಳನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಈ ಮೂರನೆಯ ಹಂತದಲ್ಲಿ. ಈ ವೈಜ್ಞಾನಿಕ ಯುಗಕ್ಕೆ ಪುರೋಹಿತರು, ತತ್ವಜ್ಞಾನಿಗಳು, ಧರ್ಮಶಾಸ್ತ್ರಕಾರರು, ಹಳೆಯ ನ್ಯಾಯವಾದಿಗಳು ಯಾರೂ ಬೇಡ, ಅವರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ಕೋಮ್ಟ್. ಹಾಗಾದರೆ ಇಲ್ಲಿ ಯಾರು ಬೇಕು? ಇಲ್ಲಿ ಕೇವಲ ವಿಜ್ಞಾನಿಗಳು ಮಾತ್ರ ಪ್ರಾಮುಖ್ಯತೆಯನ್ನು ಪಡಿತಾರೆ ಅಂತ ಹೇಳ್ತಾನೆ ಕೋಮ್ಟ್. ಮೂರನೇ ಹಂತದಲ್ಲಿ ಕೇವಲ ವಿಜ್ಞಾನಿಗಳಿಗೆ ಪ್ರಾಮುಖ್ಯತೆ ಇದೆ ಹೊರತು ಬೇರೆ ಯಾರ ಅವಶ್ಯಕತೆಯೂ ಇಲ್ಲ ಅಂತ. ಈ ಒಂದು ಹಂತದ ಮೂಲಕವೇ ಉದ್ದಿಮೆ ಪ್ರಧಾನ ಸಮಾಜ ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಕೋಮ್ಟ್. ಇಂಡಸ್ಟ್ರಿಯಲ್ ಸೊಸೈಟಿ ಅಂತ ಹೇಳ್ತೇವೆ ನಾವು. ಉದ್ದಿಮೆ ಪ್ರಧಾನ ಸಮಾಜ ಈ ಒಂದು ವೈಜ್ಞಾನಿಕ ಹಂತದ ಮೂಲಕವೇ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಅಂತ. ಆದ್ದರಿಂದಲೇ
ಈ ಹಂತದಲ್ಲಿ ಉದ್ದಿಮೆದಾರರು ಮತ್ತು ವಿಜ್ಞಾನಿಗಳು ಸಮಾಜದಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾರೆ ಅನ್ನೋದು ಕೋಮ್ಟನ ಅಭಿಪ್ರಾಯ. ಇವು 3 ಸಾಮಾಜಿಕ ವಿಕಸನದಲ್ಲಿ ಕೋಮ್ಟ್ ಗುರುತಿಸಿರುವಂತಹ 3 ಹಂತಗಳು. ಈ ಮೇಲಿನ 3 ಹಂತಗಳ ಮುಖಾಂತರ ಕೋಮ್ಟ್ ಜನರ ವೈಚಾರಿಕ ಮತ್ತು ಬೌದ್ಧಿಕ ಬೆಳವಣಿಗೆಯ ವಿವರಣೆಯನ್ನ ನೀಡಿದ್ದಾನೆ. ಅವನ ಪ್ರಕಾರ ಮಾನವ ಸಮಾಜವು ಒಂದಿಲ್ಲ ಒಂದು ದಿನ ಪ್ರತ್ಯಕ್ಷ ಪ್ರಮಾಣವಾದದ ಹಂತವನ್ನು, ಸ್ಟೇಜ್ ಆಫ್ ಪಾಸಿಟಿವಿಸಮ್, ಪ್ರತ್ಯಕ್ಷ ಪ್ರಮಾಣವಾದದ ಹಂತವನ್ನು ತಲುಪಲಿಕ್ಕೆ ಬೇಕು. ಇದು ಒಮ್ಮಿನೊಮ್ಮೆಲೇ ಆಗೋದಿಲ್ಲ, ಹಂತ ಹಂತವಾಗಿ ಮತ್ತು ನಿರಂತರವಾದ ಪ್ರಕ್ರಿಯೆಯಾಗಿದೆ. ಹಂತ ಹಂತವಾಗಿ ಬೆಳವಣಿಗೆ ಆಗುತ್ತಾ ಇರುತ್ತೆ, ನಿರಂತರವಾಗಿ ಬೆಳವಣಿಗೆ ಆಗ್ತಾ ಇರುತ್ತೆ. ಒಂದಿಲ್ಲ ಒಂದು ದಿನ ಪ್ರತ್ಯಕ್ಷ ಪ್ರಮಾಣವಾದದ ಹಂತವನ್ನು ಸಮಾಜ ತಲುಪ್ತದೆ. ಬಾಲ್ಯಾವಸ್ಥೆಯಿಂದ ವ್ಯಕ್ತಿ ಅಥವಾ ಮಾನವ ತಾರುಣ್ಯ ಮತ್ತು ವೃದ್ಧಾಪ್ಯವನ್ನು ತಲುಪುವಂತೆಯೇ ಮಾನವ ಸಮಾಜವೂ ಸಹ ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಕಾಲ್ಪನಿಕ ಹಂತದಿಂದ ವೈಜ್ಞಾನಿಕ ಹಂತದವರೆಗೆ ಬೆಳವಣಿಗೆ ಹೊಂದದೆ ಬೆಳೆದು ಬರ್ತದೆ ಅನ್ನೋದು ಕೋಮ್ಟನ ಅಭಿಪ್ರಾಯ. ವ್ಯಕ್ತಿ ಹುಟ್ಟಿದ ಮೇಲೆ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ, ಹಂತ ಹಂತವಾಗಿ ಬೆಳವಣಿಗೆ ಆಗ್ತಾನೆ. ಬಾಲ್ಯಾವಸ್ಥೆಯಿಂದ ತಾರುಣ್ಯ ಮತ್ತು ವೃದ್ಧಾಪ್ಯಕ್ಕೆ ಹೇಗೆ ಬರ್ತಾನೋ ಹಾಗೆಯೇ ಸಮಾಜವೂ ಕೂಡ ಕಾಲ್ಪನಿಕ ಹಂತದಿಂದ ವೈಜ್ಞಾನಿಕ ಹಂತದವರೆಗೆ ಹಂತ ಹಂತವಾಗಿ ನಿರಂತರವಾಗಿ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾನೆ ಕೋಮ್ಟ್. ಇದು ಕೋಮ್ಟನ ಪ್ರತ್ಯಕ್ಷ ಪ್ರಮಾಣವಾದ ಮತ್ತು 3 ಹಂತಗಳ ನಿಯಮ ಅಥವಾ 3 ಹಂತಗಳ ಸೂತ್ರ ಸಿದ್ಧಾಂತಗಳನ್ನು ಕುರಿತು ಕೋಮ್ಟನ ವಿಚಾರಗಳು. ನೀವು ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಸೋಷಿಯಲ್ ವೇವ್ಸ್ ಅನ್ನೋದನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅಲ್ಲಿ ನಿಮಗೆ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ ವಿಡಿಯೋಗಳು ವೀಕ್ಷಿಸಲಿಕ್ಕೆ ಲಭ್ಯವಾಗುತ್ತೆ. ಥ್ಯಾಂಕ್ ಯು.